नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम हरिः ओम। हरे राम स्वस्तिस्तु। अषेढ सन्मंगलानि सन्तु। श्लोकैक श्रवणपत्र पठनमात्रेण अखिल दोष निवारण समर्थ। पुरुषार्थ साधनीभूते अद्य रुद्राध्याय चमक गत संख्यावाचक शब्देषु भगवच्चिंतन प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ದಶಚಮೆ ಪರಮಾತ್ಮ 10 ರೂಪದಿಂದ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಅನ್ನುವ ಚಮಕದ ಶಬ್ದದ ಚಿಂತನೆಯನ್ನು ನಾವು ಮಾಡಿದ್ದೆ. ಇವತ್ತು ಏಕಾದಶಚಮೆ 11ರ ಚಿಂತನೆಯನ್ನು ಇವತ್ತು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಾವು ಹೊರಟಿದ್ದೆ. 11ರ ಚಿಂತನೆ ಈಗ ನಡೆದದ್ದು ರುದ್ರಾಧ್ಯಾಯ. ಆನಂತರ 11 ಕ್ಷಣಕ್ಕೇನೆ ಏಕಾದಶ ರುದ್ರರು ನಮ್ಮ ಕಣ್ಣೆದುರಿಗೆ ಬರ್ತಾರೆ. 1 ಕ್ಷಣಕ್ಕೇನೆ ನಮಗೆ ನೆನಪಿಗೆ ಬರೋದು ಏಕಾದಶ ರುದ್ರರು. ರುದ್ರದೇವರ ಬಗ್ಗೆ ನಾವು ತಿಳಿದುಕೊಳ್ಳದೇ ಇದ್ದರೆ ಈ ರುದ್ರಾಧ್ಯಾಯದ ಇಷ್ಟೆಲ್ಲ ವಿವರಣೆಯನ್ನು ಮಾಡಿ ಯಾವ ರುದ್ರಾಂತರ್ಗತ ಶ್ರೀ ರಾಮಚಂದ್ರ ದೇವರ ವಿವರಣೆಯಲ್ಲಿ ನಡೆದಿದೆ ಆ ರುದ್ರದೇವರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಲ್ಲ. ಈ ರುದ್ರದೇವರು ಬ್ರಹ್ಮ ಮತ್ತು ಸರಸ್ವತಿಯರ ಮಕ್ಕಳು. ಆಚಾರ್ಯರು ಮಹಾಭಾರತ 10ನೇಯದ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ತಥೋ ಮಹತ್ತತ್ವ ತನುರ್ವಿರಿಂಚ. ಮಹತ್ತತ್ವದ ಅಭಿಮಾನಿಯಾದಂತಹ ಬ್ರಹ್ಮದೇವರು ತಾವು ವಾಸುದೇವ ಮಾಯಾದೇವಿಯಿಂದ ಹುಟ್ಟಿ ಸೂಕ್ಷ್ಮ ದೇಹದಿಂದ ಸ್ಥೂಲ ದೇಹವನ್ನು ತೆಗೆದುಕೊಂಡು ಸರಸ್ವತಿಯು ಕೂಡ ಸ್ಥೂಲ ಶರೀರವನ್ನು ಕೊಟ್ಟು ತಸ್ಯಾಹಂ ಅಹಂಕಾರ ತನುಂ ಸರುದ್ರಂ ಸಸರ್ಜ ಬುದ್ಧಿಂಚ ತದರ್ಧ ದೇಹ. ಆನಂತರ ಬುದ್ಧಾಭಿಮಾನಿಯಾಗಿರ್ತಕ್ಕಂಥ ಪಾರ್ವತೀ ದೇವಿ, ಶಿವಪಾರ್ವತಿಯರು ಅರ್ಧ ಶಿವ ಅರ್ಧ ಪಾರ್ವತಿ, ಅರ್ಧ ನಾರಿ ನರೇಶ್ವರ ರೂಪರು, ಯಾವಾಗಲೂ ಜೊತೆಯಲ್ಲಿರ್ತಕ್ಕಂಥವರು. ದಂಪತಿಗಳಿಗೆ ವಿಶೇಷವಾದ ರೀತಿಯಲ್ಲಿ ಪರಸ್ಪರ ಪ್ರೀತಿಯನ್ನು ಹುಟ್ಟಿಸ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಇಂತಹ ರುದ್ರದೇವರಿಗೆ ಅತ್ಯಂತ ಮಂಗಲಕರನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆಯನ್ನು ಅವರು ಮಾಡಿದ್ದರಿಂದಾಗಿ ಇವರಿಗೆ ಶಿವ ಅಂತ ತಿಳ್ಕೊಂಡಂತ ಹೆಸರು. ಶಿವ ಅಂದರೆ ಮಂಗಲ. ಇವನಿಗೆ ಶಂಕರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಈ ದೇವರಿಗೆ ಶಂ ಸುಖವನ್ನು ಕೊಡ್ತಾರೆ ತನ್ನ ಭಕ್ತರಿಗೆ. ಆದ್ದರಿಂದ ಇವರಿಗೆ ಅಹಂಕಾರ ತತ್ವದ ಜವಾಬ್ದಾರಿಯನ್ನು ಕೊಟ್ಟಾಗ ಈ ಅಹಂಕಾರ ತತ್ವಾಮಾನಿಯಾಗಿರ್ತಕ್ಕಂಥ ರುದ್ರದೇವರು ವೈಕಾರಿಕ ತೈಜಸ ತಾಮಸ ರೂಪವಾದ ಅಹಂಕಾರಗಳನ್ನು ವಿಭಾಗ ಮಾಡಿ ಗರುಡ ಶೇಷ ರುದ್ರ ರೂಪದಿಂದ ತದ ಅಭಿಮಾನಿಗಳಾಗಿ ದೇವತೆಗಳ ಶರೀರವನ್ನು ವೈಕಾರಿಕ ಅಹಂಕಾರದಿಂದ
ತೈಜಸ ಅಹಂಕಾರಗಳಿಂದ ನಮ್ಮ 11 ಇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಮತ್ತು ಮನಸ್ಸು 11 ಇಂದ್ರಿಯಗಳನ್ನು, ಆನಂತರ ಅಹಂಕಾರ ರೂಪನಾದ ರುದ್ರದೇವರು ಪಂಚ ಮಹಾಭೂತಗಳನ್ನು, ತನ್ಮಾತ್ರೆಗಳನ್ನು ಈ ಜಗತ್ತಿಗೆ ಕೊಟ್ಟಿರತಕ್ಕಂಥ ಮಹಾನುಭಾವರು. ಗಂಡ ಹೆಂಡತಿ ಜಗತ್ತಿಗೆ ಮಂಗಲವನ್ನು ಕೊಡೋದಕ್ಕೋಸ್ಕರವೇ ಹೊರಟಿರ್ತಕ್ಕಂಥದ್ದು. ಈ ರುದ್ರದೇವರ ಇನ್ನೊಂದು ರೂಪ ಇದೆ. ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು. ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಜಗತ್ತಿನಲ್ಲಿ ಒಳ್ಳೆಯ ಜನರು ಹೆಚ್ಚಾಗಲಿ, ಒಳ್ಳೆಯ ತಪಸ್ವಿಗಳು ಹೆಚ್ಚಾಗಲಿ ಅಂತೇಳಿ ತಮ್ಮ ಮನಸ್ಸಿನಿಂದ 4 ಜನ ಮಕ್ಕಳನ್ನು ಹುಟ್ಟಿಸಿದರು. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂಥೇಳಿ ಅವರನ್ನು ಕರೆದು ಬ್ರಹ್ಮದೇವರು ಹೇಳಿದರು, ಹೋಗಿ ಗುರುಕುಲಕ್ಕೆ ಹೋಗಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಮದುವೆಯಾಗಿ ದೊಡ್ಡವರಾಗಿ ಮಕ್ಕಳನ್ನು ಪಡೆದು ಸಂಸಾರದಲ್ಲಿ ನಿಮ್ಮಂಥ ಪ್ರಜೆಗಳನ್ನು ಬೆಳೆಸರಿ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಅವರಿಗೆ ಆಜ್ಞೆ ಮಾಡಿದರು. ಅವರು ಗುರುಕುಲದಲ್ಲಿ ತತ್ವಜ್ಞಾನ ಕಲಿಯುವಾಗ ಅರ್ಥವಾಯಿತು ಅವರಿಗೆ, ಸಂಸಾರದಲ್ಲಿ ಸಿಲುಕಿ ಬೀಳುವುದರಲ್ಲಿ ಯಾವ ಅರ್ಥವೇ ಇಲ್ಲ, ಆತ್ಮೋದ್ಧಾರ ಆಗೋದಿಲ್ಲ. ಆದರೂ ಬಹಳ ಕಠಿಣ, ಬಹಳ ಪ್ರಯತ್ನ ಮಾಡಿದ ಮೇಲೆ ಆಗ್ತದೆ. ಆದ್ದರಿಂದ ನಮ್ಮಪ್ಪ ಏನು ಹೇಳ್ದ, ಅಪ್ಪನ ಮಾತಂತೂ ಮೀರಬಾರ್ದಲ್ಲ, ಬ್ರಹ್ಮದೇವರ ಮಾತು, ದೊಡ್ಡವರಾಗಿ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದೆ. ನಾವು ದೊಡ್ಡವರಾಗೋದು ಬೇಡ, ಶ್ವಾಸವನ್ನು ನಿರೋಧ ಮಾಡಿ ನಮ್ಮ ಶರೀರದ ಬೆಳವಣಿಗೆಯನ್ನು ನಿಲ್ಲಿಸಿಬಿಡೋಣ. ಎಷ್ಟೆಷ್ಟು ಶ್ವಾಸ ಖರ್ಚಾಗ್ತದೆ, ಆಗ ದೇಹದ ವೃದ್ಧಿ ಹ್ರಾಸ ಪ್ರಾರಂಭವಾಗ್ತದೆ. ಅದಕ್ಕೆ ಬೇಡವೇ ಬೇಡ ಅಂಥೇಳಿ ಅವರು 5-6 ವರ್ಷದ ಕುಮಾರರಾಗಿ ಉಳಿದುಕೊಂಡ್ಬಿಟ್ರು, ಶ್ವಾಸವನ್ನು ನಿರೋಧ ಮಾಡಿ. ಬ್ರಹ್ಮದೇವರು ಕೇಳಿದ್ರೆ ನಾವು ದೊಡ್ಡವರಾದ ಮೇಲೆ ನೋಡ್ತೇವೆ. ತಮ್ಮ ಮಕ್ಕಳು ಮಾಡಿದ ಉಪಾಯ, ಮೋಸ ಅವರಿಗೆ ಅರ್ಥ ಆಯಿತು. ಅವರಿಗೆ ಸಮ್ಮತವಾಗಿದ್ದರೂ ಕೂಡ ತಮ್ಮ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ, ಪ್ರಜೆಗಳನ್ನು ಅವಿರುದ್ಧಗೊಳಿಸು ಬ್ರಹ್ಮ ಅಂಥೇಳಿ ಅದು ಮುಂದೆ ಹೋಗ್ತಾ ಇಲ್ಲಲ್ಲ ಅಂತೇಳಿ ಅಸಮಾಧಾನವಾಯಿತು. ಬ್ರಹ್ಮದೇವರ ಶರೀರ ಶುದ್ಧ ಸತ್ವಾತ್ಮಕವಾದ ಪ್ರಾಕೃತ ಶರೀರ. ಪ್ರಾಕೃತ ಅಂದಮೇಲೆ ಒಂದು ಸ್ವಲ್ಪ ತಮೋಗುಣ ಇರಲೇಬೇಕಲ್ಲ, ಅದನ್ನು ಉಳಿಸುವುದು ಬೇಡ ಅಂತೇಳಿ ಪರಮಾತ್ಮನ ಸಂಕಲ್ಪ. ಅದಕ್ಕೋಸ್ಕರ ಬ್ರಹ್ಮದೇವರ ಅಸಮಾಧಾನವಾದ ಕ್ಷಣಕ್ಕೇನೆ ಅವರ 2 ಭ್ರುಕುಟಿಗಳ ಮಧ್ಯದಲ್ಲಿ ಆ ಅಸಮಾಧಾನವನ್ನು ತಂದು ಅಲ್ಲಿಂದ ಹೊರಗೆ ಹಾಕಿಬಿಟ್ಟು, ಅಸಮಾಧಾನವೇ ಸಿಟ್ಟಾಗಿ ಹೊರಗೆ ಬಂತು. ಆದರೆ ಪರಮಾತ್ಮನ ವರ, ಬ್ರಹ್ಮದೇವರಿಂದ ಏನು ಬರ್ತದೆ ಅನ್ನೋ ಹೊಸ ಸೃಷ್ಟಿ, ಸಂಪೂರ್ಣ ಜಗತ್ತಿನ ಸೃಷ್ಟಿಗೆ ಬ್ರಹ್ಮದೇವರ ಅವಯವಗಳೇ ನವವೇದ ಸೃಷ್ಟಿಗೆ ಕಾರಣೀಭೂತವಾದಂಥವುಗಳು, ಸಾಧನವಾದಂಥವುಗಳು. ಅದರಿಂದ ಒಬ್ಬ ದುಮು ಉರಿಯತಕ್ಕಂಥ ಭೀಕರನಾಗಿರ್ತಕ್ಕಂಥ ಪುರುಷ ಹುಟ್ಟಿದ, ಕ್ರೋಧ ರೂಪವಾದಂಥ, ತಮೋಗುಣದಿಂದ ಕ್ರೋಧರೂಪಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಿದ. ಭೀಕರನಾದ್ದರಿಂದಾಗಿ ರುದ್ರನಾಗಿ ಕಾಣಿಸ್ತಾ ಇದ್ದ. ರೌದ್ರ ರಸದ ಅಭಿನಯ ಅವನಿಂದ ಆಗ್ತಾ ಇತ್ತು.
ನನ್ನ ಕೆಲಸ ಏನು ಅಂತಿಕೊಂಡು ಕೇಳಿದ ಆ ಕ್ಷಣಕ್ಕೇನೆ ಬ್ರಹ್ಮದೇವರು ಅಂತಂದರು, ಈ ಕ್ರೋಧ, ಹಾಗಾದ್ರೆ ಸಂಹಾರ ಕಾರ್ಯದಲ್ಲಿ ನೀನು ಸಹಕರಿಸು, ಆಗ ಬೇಕಾಗ್ತದೆ ಈ ಕ್ರೋಧ. ಆದರೆ ಅಲ್ಲಿವರೆಗೂ ನಾನು ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಸಮಾಧಾನವಾದ ಆ ಜೀವಕ್ಕೆ, ಅಂದರೆ ಬ್ರಹ್ಮದೇವರಿಂದ ಹುಟ್ಟಿದ ರುದ್ರದೇವರೇ ಇನ್ನೊಂದು ರೂಪದಿಂದ, ಕ್ರೋಧ ರೂಪದಿಂದ ಹೊರಗೆ ಬಂದಿದ್ದರು. ಅದಕ್ಕೋಸ್ಕರ ಜೋರಾಗಿ ದುಃಖದಿಂದ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಯ್ಯೋ, ನನ್ನಿಂದ ಈ ಸಿಟ್ಟಿನಿಂದ ಜಗತ್ತು ಸುಟ್ಟು ಹೋಗ್ತಲ್ಲ ಅಂತ ತಿಳ್ಕೊಂಡು. ಅಸಮಾಧಾನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ರೋದನಾಥ್ ರುದ್ರ ಉಚ್ಚತೆ ಅಂತ ತಿಳ್ಕೊಂಡು ಅಂತೇಳಿ ರುದ್ರ ಅಂತ ತಿಳ್ಕೊಂಡಂತ ಅವ್ರಿಗೆ ಹೆಸರು ಬಂತು. ಬ್ರಹ್ಮದೇವರು ಹೇಳಿದ್ರು, నేను ಸೃಷ್ಟಿ ಮಾಡಿದ್ದೇನೆ, ಇನ್ನು ಮುಂದೆ ನೀ ಸೃಷ್ಟಿ ಮುಂದುವರಿಸು. ನಿಮಗೆ ಗೊತ್ತಿದೆ ಇಲ್ಲ, ಹೆಂಡತಿಗೆ ಸಿಟ್ಟು ಬಂದಾಗ ಅವಳು ಚಪಾತಿ ಮಾಡ್ತಾ ಇದ್ರೆ ಒಂದು ಇಂಡಿಯಾ ಆಗ್ತದೆ, ಒಂದು ಸಿಲೋನ್ ಆಗ್ತದೆ, ಇನ್ನೊಂದು ಅಮೇರಿಕ ಆಗ್ತದೆ, ಮತ್ತೊಂದು ಪಾಕಿಸ್ತಾನ ಆಗ್ತದೆ. ಸರಿಯಾದ ಆಕೃತಿ ಬರೋದೇ ಇಲ್ಲ. ಯಾಕೆ? ಸಿಟ್ಟಿನಿಂದ ಅಣು ಸಿಟ್ಟಿನಿಂದ ಮಾಡಿದ ಕೆಲಸ ಎಲ್ಲವೂ ವಿಕೃತವೇ. ಹೀಗಾಗಿ ಕ್ರೂರರಾದ ಪ್ರಮಥಗಣಗಳು ರುದ್ರದೇವರಿಂದ ಹುಟ್ಟಲು ಪ್ರಾರಂಭವಾದವು. ಒಂದಕ್ಕೆ ಒಂದು ಕಣ್ಣು, 4 ಮೂಗು, 2 ಕೈ 6 ಕಾಲು, 20 ಕೈ 1 ಕಾಲು, ಎಲ್ಲ ಸಿಸ್ಟಮ್ಯಾಟಿಕ್ ರಚನೆ ಇಲ್ಲೇ ಇಲ್ಲ. ಶರೀರದ ವಿಕೃತವಾದಲ್ಲಿ ವಿಕೃತ ಶಕ್ತಿ ಇರ್ತದೆ. ಬ್ರಹ್ಮದೇವರು ನೋಡಿದರು, ಇದರಿಂದ ಜಗತ್ತಿಗೇನು ಉಪಕಾರ ಆಗೋದಿಲ್ಲ. ರುದ್ರದೇವ, ಸೃಷ್ಟಿಯನ್ನು ನಿಲ್ಲಿಸ್ಬಿಡು, ನಾನು ತಪಸ್ಸು ಮಾಡಿ ಸೃಷ್ಟಿಯನ್ನು ಮಾಡ್ತೇನೆ, ನೀನು ತಪಸ್ಸು ಮಾಡಿ ಸೃಷ್ಟಿ ಮಾಡು, ಸಾಕು, ಈ ಕ್ರೋಧ ಸೃಷ್ಟಿ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತೆ. ಆಗ ಬ್ರಹ್ಮದೇವರು ಕ್ರೋಧ ಸೃಷ್ಟಿಯನ್ನು ನಿಲ್ಲಿಸಿದರು. ಕ್ರಮವಾಗಿ ಯಕ್ಷ ರಾಕ್ಷಸಾದಿಗಳನ್ನು, ಕೊನೆಗೆ ಮಾನವರನ್ನು ಸೃಷ್ಟಿ ಮಾಡಿದರು. ಆ ರುದ್ರದೇವರು ಜಗತ್ತಿಗೆ ಉಪಕಾರ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಜಗತ್ತಿನ ಒಂದು ವಿಶಿಷ್ಟವಾದ ಉಪಕಾರದ ದೃಷ್ಟಿಯನ್ನು ಇಟ್ಟುಕೊಂಡು ಅದಿತಿ ಕಶ್ಯಪರಲ್ಲಿ 11 ಸಂಖ್ಯೆಯಲ್ಲಿ ಹುಟ್ಟಿ ಬಂದರು. ರುದ್ರರ ಹೆಸರನ್ನು ಕಶ್ಯಪರು ಈ ರೀತಿಯಾಗಿಟ್ಟರು: ಅಜಃ, ಏಕಪಾತ್, ಅಹಿರ್ಬುಧ್ನಃ, ಪಿನಾಕಿ, ಅಪರಾಜಿತಃ, ತ್ರ್ಯಂಬಕಃ, ಮಹೇಶ್ವರಃ, ವೃಷಾಕಪಿಃ, ಶಂಭುಃ, ಹರಣಃ, ಈಶ್ವರಃ. ಈ ರೀತಿಯಾಗಿ ಮೊದಲನೇ ರುದ್ರದೇವರ ಹೆಸರು ಅಜ, ಎರಡನೇ ರುದ್ರದೇವರ ಹೆಸರು ಅಜೇಕಪಾತ್, ಏಕಪಾತ್, ಮೂರನೇ ರುದ್ರದೇವರ ಹೆಸರು ಅಹಿರ್ಬುಧ್ನ, ನಾಲ್ಕನೇ ರುದ್ರರ ಹೆಸರು ಪಿನಾಕಿ, ಐದನೇ ರುದ್ರರ ಹೆಸರು ಅಪರಾಜಿತ, ಆರನೇ ರುದ್ರದೇವರ ಹೆಸರು ತ್ರ್ಯಂಬಕ, ಏಳನೇ ರುದ್ರರ ಹೆಸರು ಮಹೇಶ್ವರ, ಎಂಟನೇ ರುದ್ರದೇವರ ಹೆಸರು ವೃಷಾಕಪಿ, ಒಂಬತ್ತನೇ ರುದ್ರದೇವರ ಹೆಸರು ಶಂಭು, ಹತ್ತನೇ ರುದ್ರದ ಹೆಸರು ಅಪರಾಜಿತ ಅಂತಿಕೊಂಡಂತೇಳಿ ಹೆಸರು, ಅಥವಾ ಹರಣ ಅಂತಿಕೊಂಡಂತೇಳಿ ಹೆಸರು, 11ನೇ ರುದ್ರದೇವರ ಹೆಸರು ಈಶ್ವರ ಅಂತ ತಿಳ್ಕೊಂಡಂತೇಳಿ ಪುರಾಣದಲ್ಲಿ ಬರ್ತದೆ. ಅಜೇಕಪಾತ್ ಅಹಿರ್ಬುಧ್ನಃ ವಿರೂಪಾಕ್ಷಸುರೇಶ್ವರಃ ವೈವಸ್ವತಶ್ಚ ಸಾವಿತ್ರಃ ಹರೋ ರುದ್ರ ಇಮಾ ಸ್ಮೃತಾಃ. ಸ್ವಲ್ಪ ಬೇರೆ ಹೆಸರು, ಅದೇ ಹೆಸರು ಅಪಭ್ರಷ್ಟವಾಗಿಂದ ಮುಂದೆ ಆಗಿದೆ. ಇವರೆಲ್ಲರೂ ಕೂಡ ಇವರು ಮನೋನಿಯಾಮಕ,
ಇಂದ್ರಿಯಾದ ದೇವತೆಗಳು ಬೇರೆ ಬೇರೆ ಇದ್ದರೂ ಕೂಡ ಆ ಇಂದ್ರಿಯ ಅಭಿಮಾನಿ ದೇವತೆಗಳ ಮನಸ್ಸಿನಲ್ಲಿದ್ದು ಅವರಿಗೆ ಆ ಕಾರ್ಯವನ್ನು ಪ್ರೇರಿಸ್ತಕ್ಕಂಥವರು ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು. 11 ಇಂದ್ರಿಯಗಳ ದೇವತೆಗಳ ಅಂತರ್ಗತರಾಗಿದ್ದುಕೊಂಡು ಮನೋನಿಯಾಮಕರಾಗ ಆ ಇಂದ್ರಿಯಗಳ ಮುಖಾಂತರ ತಮ್ಮನ್ನು ಪೂಜಿಸುವ, ತಮ್ಮನ್ನು ಪ್ರಾರ್ಥಿಸುವ, ತಾರತಮ್ಯಾನುಸಾರವಾಗಿ ತಮ್ಮ ಸ್ಥಿತಿಗತಿಗಳನ್ನು ತಿಳಿದುಕೊಂಡ ಪರಮ ವೈಷ್ಣವರಾದ, ಪರಮ ವಿಷ್ಣು ಭಕ್ತರಾದ ರುದ್ರದೇವರು ತಮ್ಮ ಭಕ್ತರ 11 ಇಂದ್ರಿಯಗಳನ್ನು ದೇವರ ಕಡೆಗೆ ಪ್ರೇರಿಸ್ತಾರೆ. ನಿನ್ನೆಲ್ಲ ಮೊನ್ನೆ 9 ಇಂದ್ರಿಯಗಳು ಹೇಗೆ ಹೊರಮುಖವಾಗಿ ಭೋಗದ ಕಡೆಗೆ ಪ್ರವೃತ್ತವಾಗ್ತವೆ, ಅದರ ಬದಲಾಗಿ ಅವುಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅನ್ನೋ ವಿಚಾರ ಮೊನ್ನೆ ವಿಸ್ತಾರವಾಗಿ ಕೇಳಿದ್ದೀರಿ. ಆದರೆ ಆ 11 ಇಂದ್ರಿಯಗಳನ್ನು ನಿಯಮಿಸ್ತಕ್ಕಂಥವರು ತದಭಿಮಾನಿ ದೇವತಾಂತರ್ಗತರಾದ ಏಕಾದಶ ರುದ್ರರು. ಪರಮಾತ್ಮ ಎಷ್ಟೋ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ, ನಮ್ಮ ಸಲುವಾಗಿ ಎಷ್ಟು ಉಪಕಾರ ಮಾಡಿದ್ದಾನೆ. ಎಷ್ಟು ದೇವತೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಉಪಕಾರಕ್ಕೋಸ್ಕರ ಪರಮಾತ್ಮ ಕಳಿಸಿಕೊಟ್ಟಿದ್ದಾನೆ. ಅವನ ಕೃಪೆ ಆದಷ್ಟು ನೆನಪಿಟ್ಕೊಳ್ಳಿ. ಮೊದಲೇದ್ದು ನಮಗೆ ಇರತಕ್ಕಂತಹ ಪಂಚ ಜ್ಞಾನೇಂದ್ರಿಯಗಳು ಅಂದರೆ ತ್ವಕ್ ಇಂದ್ರಿಯ, ಚರ್ಮ, ಮೆತ್ತಗೆ, ಬಿರುಸು, ತಂಪು, ಬಿಸಿ ಇತ್ಯಾದಿ ಜ್ಞಾನವನ್ನು ನಮಗೆ ಮಾಡಿಕೊಟ್ಟು ಅದಕ್ಕನುಸಾರವಾದ ಕ್ರಿಯೆಗಳಲ್ಲಿ ಪ್ರವೃತ್ತರಾಗುವಂತೆ ಮಾಡುವ ಈ ಇಂದ್ರಿಯ ತ್ವಗಿಂದ್ರಿಯ, ಇದರ ಅಭಿಮಾನಿ ದೇವತೆ ವಾಯುದೇವರು. ಕೋಣವಾಯುದೇವರು ಈ ಕೋಣವಾಯುವಂತರ್ಗತನಾಗಿರ್ತಕ್ಕಂತಹ ಏಕಾದಶ ರುದ್ರದೇವರಲ್ಲಿ ಒಬ್ಬರಾದವರು. ಈ ತ್ವಗೀಂದ್ರಿಯ ಹೃದಯದಲ್ಲಿರ್ತಕ್ಕಂತಹ ಅಥವಾ ಬಿಂಬಮೂರ್ತಿಯನ್ನು ಅಪ್ಕೊಳ್ಬೇಕು, ಅಥವಾ ನನ್ನ ಕೃಷ್ಣ ನನ್ನ ತೊಡೆಯಲ್ಲಿ ಬಂದಿದ್ದಾನೆ, ನಾನು ಅವನನ್ನು ಹೆಗಲ ಮೇಲೆ ಕರೆದುಕೊಂಡಿದ್ದೇನೆ, ಅಪ್ಕೊಂಡಿದ್ದೇನೆ, ಆ ಪರಮಾತ್ಮನ ಅಪ್ಪಿಗೆಯಲ್ಲಿ ನಾನು ಎಷ್ಟು ಸುಖದಿಂದ ಇದ್ದೇನೆ. ನಿದ್ದೆ ಬರದೇ ಇದ್ದಾಗ ತಲೆದಿಂಬನ್ನು ಅಪ್ಪಿಕೊಳ್ಳೋ ಬದಲಾಗಿ ಆ ತಲೆದಿಂಬನ್ನೇ ಅಪ್ಪಿಕೊಳ್ಳಿ. ಆದರೆ ಅಲ್ಲಿ ಕೃಷ್ಣನನ್ನು ಧ್ಯಾನ ಮಾಡಿ, ವೆಂಕಟೇಶ ದೇವರನ್ನು ಧ್ಯಾನ ಮಾಡಿ. ಪರಮಾತ್ಮ ನನಗೊಂದು ಆಲಿಂಗನ ಕೊಟ್ಟಿದ್ದಾನೆ. ಎಂಥ ಸುಖಕರವಾಗಿರ್ತಕ್ಕಂಥ ಸಾನ್ನಿಧ್ಯ ಆ ತ್ವಗೀಂದ್ರಿಯಕ್ಕೆ ಆ ಏಕಾದಶಿ ರುದ್ರರಲ್ಲಿ ಒಬ್ಬರಾದಂಥವರು ನಮಗೆ ಅನುಗ್ರಹ ಮಾಡಿಕೊಡ್ತಾರೆ. ಏಕಾದಶಿ ರುದ್ರರ ಜೊತೆಗೆ ಏಕಾದಶಿ ಇಂದ್ರಿಯಗಳು ನಾವು ನಮ್ಮ ಚಿಂತನೆಗೆ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಆ ನಂತರ ಚಕ್ಷುರಿಂದ್ರಿಯ, ಕಣ್ಣು, ಹೊರಗಿರುವ ಸುಂದರವಾದ ಜಗತ್ತು, ಸುಂದರವಾದ ಪರಮಾತ್ಮನ ಪ್ರತಿಮೆಗಳು, ವಿರಾಟ್ ರೂಪಿಯಾಗಿರ್ತಕ್ಕಂಥ ಜಗತ್ತಿನ ಒಂದು ರೂಪವಾಗಿ ಪಡೆದಿರ್ತಕ್ಕಂಥ ಆ ಶ್ರೀಹರಿಯ ಸೌಂದರ್ಯವನ್ನು ನೋಡುವುದಕ್ಕೋಸ್ಕರ, ಸವಿಯೋದಕ್ಕೋಸ್ಕರ ಪರಮಾತ್ಮ ನಮಗೆ ಚಕ್ಷುರಿಂದ್ರಿಯ ಕೊಟ್ಟಿದ್ದಾನೆ. ಆ ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿ ದೇವತೆ ಸೂರ್ಯ. ಆ ಸೂರ್ಯನ ನಿಯಾಮಕ ರುದ್ರದೇವರು. ಯಾಕೆ? ಮನಸ್ಸಿನ ಪ್ರೇರಣೆ ಇಲ್ಲದೆ ಇಂದ್ರಿಯ ಯಾವ ಕಡೆಗೂ ಮುಂದೆ ಹೋಗೋದಿಲ್ಲ. ಮನಸ್ಸಿನ ಸಹಕಾರ ಅದಕ್ಕೆ ಬೇಕಾಗ್ತದೆ. ಯಾಕೆ? ಇದು ಇಂಥ ವಸ್ತು ಅಂತ ಗುರುತಿಸಬೇಕಾಗಿದ್ದರೆ
ಆಗ ಮನಸ್ಸಿನ ಸಹಕಾರ ನಮಗೆ ಬೇಕಾಗ್ತದೆ. ಮನಸ್ಸಹಕಾರಯುಕ್ತವಾದ ಚಕ್ಷುರಿಂದ್ರಿಯಕ್ಕೆ ಸೂರ್ಯ ಅಭಿಮಾನಿ ದೇವತೆ. ಜಗತ್ತಿಗೆ ಪ್ರಕಾಶ ಕೊಟ್ಟವನು ನಮ್ಮ ಇಂದ್ರಿಯಕ್ಕೂ ಪ್ರಕಾಶವನ್ನು ಕೊಟ್ಟ ಆ ವಸ್ತು ನಮಗೆ ಗುರುತಿಸುವಂತೆ ಮಾಡ್ತಾನೆ. ಇವೆಲ್ಲ ಚಿಂತನೆ ಮಾಡಬೇಕು. ಯಾಕೆ ಅವರು ಉಪಕಾರ ಚಿಂತನೆ ಮಾಡದೇ ಇದ್ರೆ ನಾವು ಮಾನವರೇನು? ಉಪಕಾರ ತೆಗೆದುಕೊಂಡು ಚಿಂತನೆ ಮಾಡದೇ ಇದ್ರೆ ನಾವು ಮನುಷ್ಯರಾಗಿರ್ಲಿಕ್ಕೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇಲ್ಲ. ನಾವು ನಾಲಾಯಕರಾಗಬಾರ್ದು. ಚಿಂತನೆ ಮಾಡಬೇಕು. ರುದ್ರದೇವರ ಅನುಗ್ರಹವನ್ನು ನಾವು ಪಡೆಯದೇ ಇದ್ದರೆ, ಅದಕ್ಕೋಸ್ಕರವೇ ದಾಸರು ಹೇಳ್ತಾರೆ, ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತಕೊಂಡಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮನಸ್ಸು ಪರಮಾತ್ಮನಲ್ಲಿ ಏಕಾಗ್ರವಾಗಿದ್ದರೆ ಆಗ ತ್ವಗೀಂದ್ರಿಯ ಪರಮಾತ್ಮನನ್ನು ಅಪ್ಪಿಕೊಳ್ಳಬೇಕು, ಭಗವದ್ಭಕ್ತರ ಪಾದಗಳನ್ನು ಅಪ್ಪಿಕೊಳ್ಳಬೇಕು ಅಂತ ಪ್ರೇರಣೆ ಕೊಡ್ತದೆ. ಇಲ್ಲದೇ ಇದ್ದರೆ ಈ ತ್ವಗೀಂದ್ರಿಯ ಇಲ್ಲ ಸ್ಪ್ರೇ ಕೃತ್ರಿಮ ಸುಗಂಧ ದ್ರವ್ಯ ಹಚ್ಚಿಕೊಳ್ಬೇಕು, ಯಾರ್ಯಾರು ಪರಸ್ತ್ರೀಯರನ್ನು ಪರಪುರುಷರನ್ನು ಒಪ್ಪಿಕೊಳ್ಬೇಕು, ಇಂಥ ತಮೋಗುಣದ ಕಡೆಗೆ ಹೋಗ್ತದೆ. ರುದ್ರದೇವರ ಅನುಗ್ರಹ ಇಲ್ದಿದ್ದಿಲ್ಲ ಅಂತಂದ್ರೆ ಕಣ್ಣು, ಅದರ ಅಭಿಮಾನಿ ದೇವತೆ ಸೂರ್ಯ. ಏಕಾದಶ ರುದ್ರ ಅನುಗ್ರಹ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಆಗ ನಮ್ಮ ಕಣ್ಣು ರಾಮೇಶ್ವರ ನೋಡಬೇಕು, ಬದರಿಕಾಶ್ರಮ ನೋಡಬೇಕು, ಕಾಶಿಯನ್ನು ನೋಡಬೇಕು, ಅಯೋಧ್ಯೆಯನ್ನು ನೋಡಬೇಕು ಅಂತ ತಿಳ್ಕೊಂಡಂತೇಳಿ ಬಯಸ್ತದೆ. ರುದ್ರದೇವರ ಅನುಗ್ರಹ ಇದ್ದಿದ್ದಿಲ್ಲ ಅಂತಕೊಂಡಂತಂದ್ರೆ ತಾಜ್ ಮಹಲ್ ನೋಡಬೇಕು, ರೆಡ್ ಫೋರ್ಟ್ ನೋಡಬೇಕು, ಔರಂಗಜೇಬ್ ಮಕಬರ ನೋಡಬೇಕು, ವಿದೇಶಕ್ಕೆ ಹೋಗಿ ನಯಾಗರ ಅದನ್ನು ನೋಡಬೇಕು, ಯಾವುದೋ ಹೋಟೆಲ್ ನೋಡಬೇಕು, ಯಾವುದೇ ಇದನ್ನು ನೋಡಬೇಕು. ಈ ರೀತಿಯ ಅಯೋಗ್ಯ ಮಾರ್ಗದಲ್ಲಿ ನಮ್ಮ ಕಣ್ಣು ಹೊರಟೋಗ್ತದೆ. ಪರಮಾತ್ಮನ ಭಕ್ತರನ್ನು, ಅಲ್ಲಿದ್ದ ಪರಮಾತ್ಮನನ್ನು, ಅಕ್ಷರಗಳಲ್ಲಿರ್ತಕ್ಕಂಥ ಆ ಭಗವಂತನ ಅಜಾದಿ ರೂಪಗಳನ್ನು ಕಾಣುವುದಕ್ಕೋಸ್ಕರ ನಮ್ಮ ಕಣ್ಣು ಬಯಸಬೇಕಾಗಿದ್ದರೆ ಆ ಇಂದ್ರಿಯಾಭಿಮಾನ ದೇವತೆ ಅಂತರ್ಗತರಾದ ರುದ್ರದೇವರು ಬೇಕು. ಯಾಕೆ ಇಂದ್ರಿಯಗಳು ಕೂಡ ಆ ರುದ್ರಾಭಿಮನ್ಯವಾದಂಥ ಅಹಂಕಾರ ತತ್ವದ ತೈಜಸ ಅಹಂಕಾರ ತತ್ವದಿಂದ ಹುಟ್ಟಿರ್ತಕ್ಕಂಥವುಗಳು ಅಲ್ವೇ? ಆ ನಂತರ ನಮ್ಮ ಶ್ರೋತ್ರೇಂದ್ರಿಯಕ್ಕೆ 10 ದಿಕ್ಕುಗಳಿಗೆ ಅಭಿಮಾನವಾದ ದೇವತೆಗಳು. ಸಂಗೀತ ಕೇಳಿ ಬರ್ತಾ ಇದೆ, ಆಗ ಕಿವಿ ಮುಚ್ಚಬೇಡಿ, ಕಿವಿ ಮೇಲೆ ಕೇಳಿಕೊಳ್ಳಿ. ಎಲ್ಲಿ ದಿಗ್ದೇವತೆಗಳಿರ, ಪೂರ್ವದ ಇಂದ್ರ, ದಕ್ಷಿಣದ ಯಮ, ಪಶ್ಚಿಮದ ಅಭಿಮಾನಿ ವರುಣ, ಆನಂತರ ಉತ್ತರಕ್ಕೆ ಅಭಿಮಾನಿ ಕುಬೇರ, ಈಶಾನ್ಯಕ್ಕೆ ಅಭಿಮಾನಿ ರುದ್ರದೇವರೇ, ಆಗ್ನೇಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಗ್ನಿ, ನೈಋತ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ನಿರೃತಿ, ವಾಯುವ್ಯಕ್ಕೆ ಅಭಿಮಾನವಾಗಿರ್ತಕ್ಕಂಥ ಕೋಡವಾಯು, ಊರ್ಧ್ವಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಶ್ರೀಹರಿ ಪ್ರಜಾಪತಿ, ಅಧೋಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಬುಗರಾದೇವರು, ಇವರು ನಮ್ಮ ಕಿವಿಯಲ್ಲಿ ಇದ್ದು ದೇವರನ್ನು ಬಿಟ್ಟು ಉಳಿದವರು ಆ ರುದ್ರದೇವರ ಅನುಗ್ರಹವನ್ನು ಪಡೆದ ದೇವತೆಗಳು. ಅವರಿದ್ದಾರೆ ಅಂತ ತಿಳ್ಕೊಂಡಂತೇಳಿ, ರುದ್ರದೇವರು ಅವ್ರ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೇಳಿ ನಾವು ಚಿಂತನೆ ಮಾಡಬೇಕಾಗಿದ್ದರೆ, ನಾವು ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರೆ ಕಿವಿ
ದೇವರ ಸ್ತೋತ್ರ ಕೇಳಬೇಕು ಅಂತ ಬಯಸ್ತದೆ, ಮಂತ್ರಗಳನ್ನು ಕೇಳಬೇಕು ಅಂತ ಬಯಸ್ತದೆ. ಆ ನಂತರ ಭಗವಂತನ ನಾಮವನ್ನು ಕೇಳಬೇಕು ಅಂತ ಹೇಳಿ ಬಯಸ್ತದೆ, ದೇವರ ನಾಮಗಳನ್ನು ಕೇಳಬೇಕು ಅಂತ ಬಯಸ್ತದೆ, ಗುರುಗಳ ಉಪದೇಶವನ್ನು ಕೇಳಬೇಕು ಅಂತ ಹೇಳಿ ಬಯಸ್ತದೆ, ಪಾಠ ಪ್ರವಚನಗಳನ್ನು ಕೇಳಬೇಕು ಅಂತ ಬಯಸ್ತದೆ. ಯಾಕೆ? ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾದ ದಿಗ್ದೇವತೆಗಳ ಮೇಲೆ ರುದ್ರದೇವರ ವಿಶೇಷವಾದ ಛತ್ರ ಛಾಯೆ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ರವೃತ್ತಿ ಉಂಟಾಗ್ತದೆ. ಇಲ್ಲದೇ ಇದ್ದರೆ ಪರರ ನಿಂದೆ, ಪರಸ್ತ್ರೀಯರ ವಿಷಯದಲ್ಲಿ ವಿಕೃತವಾಗಿರ್ತಕ್ಕಂಥ ಹೊಲಸು ಮಾತುಗಳು, ಅಂಥ ಮಾತುಗಳಿಂದ ಕೂಡಿದ ಸಿನಿಮಾಗಳು, ಇವು ಕಡೆಗೆ ಕಿವಿಯಲ್ಲಿ ಹಾಕ್ಕೊಳ್ತಾರಲ್ಲ ಇಯರ್ಫೋನ್ ಹಾಕ್ಕೊಂಡು ಕೂತಾಗ ನಿಂತಾಗ ಹೋಗುವಾಗ ಸಿನಿಮಾ ಹಾಡುಗಳನ್ನು ಕೇಳತಕ್ಕಂಥ ಮೂರ್ಖತೆಯನ್ನು ರುದ್ರದೇವ ಅನುಗ್ರಹ ಇಲ್ಲದೆ ಇದ್ದರೆ ಈ ದಿಗ್ದೇವತೆಗಳು ಆ ರೀತಿಯಾಗಿ ನಮ್ಮ ತಪ್ಪು ದಾರಿಗೆ ಪ್ರೇರಿಸಿ ಪಾಪವನ್ನು ಕೊಟ್ಟು ನಮಗೆ ದುಃಖವನ್ನು ಕೊಡ್ತಾರೆ. ಅರ್ಥ ಮಾಡಿಕೊಳ್ಳಿ, ಅಶ್ಲೀಲವಾದ ಮಾತುಗಳನ್ನು ಕೇಳುವಾಗ ಅಥವಾ ಮನೋವಿಕೃತಿಕರವಾದ ಸಿನಿಮಾ ಹಾಡುಗಳನ್ನು ಕೇಳುವಾಗ ಅಲ್ಲಿರ್ತಕ್ಕಂಥ ದೇವತೆಗಳು, ದಿಗ್ದೇವತೆಗಳು ಸಂಕಟ ಪಡ್ತಾ ಇರ್ತಾರಂತೆ. ಏನಪ್ಪ ಪರಮಾತ್ಮ ಇಲ್ಲಿ ತಂದು ಕೂಡಿಸಿದ್ದಿ, ಈ ಅಯೋಗ್ಯ ವ್ಯಕ್ತಿ ನಿನ್ನ ನಾಮಸ್ಮರಣೆ ನಮಗೆ ಕೇಳಿಸ್ತಾ ಇಲ್ಲ ಅಂತ ತಿಳ್ಕೊಂಡಂತೇಳಿ ಆ 10 ಜನ ದೇವತೆಗಳು ನಮಗೆ ಶಾಪ ಕೊಡ್ತಾರೆ. ಜೀವನದ ದುಃಖಿಯಾಗು. ಅದಕ್ಕೆ ನಮಗೆ ಇಲ್ಲ ಅದೇ ದೈವಿಕವಾದಂಥ ತಾಪಗಳು. ಘ್ರಾಣೇಂದ್ರಿಯದಲ್ಲಿ ಇರುವ ಅಶ್ವಿನಿ ದೇವತೆಗಳು, ಅಂತರ್ಗತನಾದಂಥ ರುದ್ರದೇವರು ಪರಮಾತ್ಮನ ನಿರ್ಮಾಲ್ಯವನ್ನು ಆಗ್ರಹಣ ಮಾಡಬೇಕು. ಪರಮಾತ್ಮನ ಆ ಹೂಗಳನ್ನು ತೆಗೆದುಕೊಂಡು ಅದರ ಸುಗಂಧವನ್ನು ನೋಡಬೇಕು. ಇಲ್ಲ ಕಣ್ಮುಚ್ಚಿ ನನ್ನ ಬಿಂಬಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮನ ಕೊರಳಲ್ಲಿ ವೈಜಯಂತಿ ಮಾಲೆ ಇದೆ, ಆನಂತರ ವನಮಾಲ ಇದೆ, ತುಳಸಿ ಮಾಲ ಇದೆ. ಆ ಮಾಲೆಯಿಂದ ಸುಗಂಧ ಬರ್ತಾ ಇದೆ, ಆ ಮಾಲೆಯಿಂದ ಸುಗಂಧ ಬರ್ತಾ ಇದೆ. ಸ್ವಲ್ಪ ಅನುಭವ ಮಾಡಿ, ಸ್ವಲ್ಪ ಅಂತರ್ಮುಖಿಯಾಗಿ ಸುಗಂಧ ಬರ್ತದೆ ಇಲ್ಲ ನೋಡಿ. ಸುಗಂಧದ ಅನುಭವ ಆಗ್ತದೆ ನಿಮಗೆ. ಯಾಕೆ? ಮನಸ್ಸಿನಲ್ಲಿ ಆ ಸುಗಂಧದ ಸಂಸ್ಕಾರ ಇದೆ. ಆ ಸಂಸ್ಕಾರ ಆಂತರ್ಯದಲ್ಲಿ ಉದ್ಭೂತವಾಗ್ತದೆ. ಇವತ್ತಿನ ಬೆಳಗ್ಗಿನ ಅಲ್ಲ ನಿನ್ನೆ ಮಧ್ಯಾಹ್ನ ಒಬ್ಬರು ಫೋನ್ ಮಾಡಿದ್ರು. ಭಾಳ ಒಳ್ಳೆಯ ಸಾಧಕರು, ಜನರಿಗೆ ದಾಸಾಹಿತ್ಯದ ಬೋಧನೆಯನ್ನು ಮಾಡ್ತಕ್ಕಂಥವರು, ಮಾರ್ಗದರ್ಶನ ಮಾಡ್ತಕ್ಕಂಥವರು. ಅವರು ಕೇಳಿದರು, ಎಷ್ಟೋ ಜನ ನನಗೆ ಮಾಡರ್ನ್ ಯೋಗಿಗಳು ಭೇಟಿ ಆಗ್ತಾರೆ. ಆನಂತರ ಅವ್ರು ಹೇಳ್ತಾರೆ, ನಾವು ಪ್ರಾಣಾಯಾಮವನ್ನು ಮಾಡಿ ಇಡಾಪಿಂಗ್ಲ ನಾಡಿಯ ಮುಖಾಂತರ ಸುಷುಮ್ನಾ ನಾಡಿಯನ್ನು ಪ್ರವೇಶ ಮಾಡಿ ಅಲ್ಲಿ ಭಗವಂತನನ್ನು ಕಂಡಿದ್ದೇವೆ, ಪರಮಾತ್ಮನನ್ನು ಕಂಡಿದ್ದೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾದರೆ ಯೋಗ ಮಾರ್ಗದಿಂದಲೇ ಪರಮಾತ್ಮನನ್ನು ಕಾಣಬೇಕಾಗಿದ್ದರೆ ಭಕ್ತಿ ಮಾರ್ಗ ಏಕೆ ಬೇಕು ಅಂತ ತಿಳ್ಕೊಂಡಂತೇಳಿ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದರು. ಆದರೆ ಸಾಧಕರೇ ಒಂದನ್ನು ಮಾತು ನೆನಪಿಟ್ಟುಕೊಳ್ಳಿ, ಶ್ವಾಸ ನಿರೋಧ ಭಾಳ ಒಳ್ಳೆಯದು. ಆನಂತರ ಇಡಾಪಿಂಗಲಾದಿಗಳ ಮುಖಾಂತರ ಸುಷುಮ್ನಾ ನಾಡಿಯಲ್ಲಿ ಷಟ್ಚಕ್ರಗಳ ಚಿಂತನ, ಇದು ಕೂಡ ಬಹಳ ಯೋಗ್ಯವಾದದ್ದು.
ಆ ಚಿಂತನೆಯ ಸಂದರ್ಭದಲ್ಲಿ ಪರಮಾತ್ಮನ ಅಜಾದಿ ರೂಪಗಳಾಗಲಿ ಅಥವಾ ನಾರಾಯಣ ವಾಸುದೇವ ಶಂಕರನ ಪ್ರದ್ಯುಮ್ನರ ಒಂದು ವಿಚಿತ್ರವಾಗಿರ್ತಕ್ಕಂಥ ಅಥವಾ ಚತುರ್ಭುಜಧಾರಿಯಾದ ಪರಮಾತ್ಮನ ಸ್ಮೃತಿ ಜಾಗೃತವಾದಂತೆ ವಾಸನಾ ರೂಪ ನಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದರೆ ವಾಸನಾ ರೂಪವೇ ನಮ್ಮ ಬಿಂಬಮೂರ್ತಿಯ ದರ್ಶನವಲ್ಲ. ವಾಸನಾ ಮೂರ್ತಿಯ ದರ್ಶನದ ಪುನಃ 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 ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಒಂದು ದಿನ ನಿಯತ ಗುರುಗಳು ಬರ್ತಾರೆ, ಇದು ನಿನ್ನ ಬಿಂಬಮೂರ್ತಿ ಹೀಗಿದೆ, ಉಪಾಸನೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಆ ಬಿಂಬಮೂರ್ತಿಯನ್ನು ನಮಗೆ ತೋರಿಸಿ ಹೋಗ್ತಾರೆ. ಆಗ ಆ ಬಿಂಬಮೂರ್ತಿಯನ್ನು ಈ ಸುಷುಮ್ನಾ ನಾಡಿಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದರೆ ಪರಮಾತ್ಮ ನಮಗೆ ತನ್ನ ದರ್ಶನ ಕೊಡ್ತಾನೆ. ಇದು ಅಪರೋಕ್ಷ ಜ್ಞಾನ ಅಂತ ಅನಿಸ್ಕೊಳ್ತದೆ. ಅಪರೋಕ್ಷ ಜ್ಞಾನಾನಂತರ ಒಬ್ಬ ಮನುಷ್ಯೋತ್ತಮನ ಸಾಧನೆ 110 ಜನ್ಮ, 1010 ಜನ್ಮ ಅಷ್ಟು ಸಾಧನೆ ಮಾಡಬೇಕು. ಕಲ್ಪ ಸಾಧನ ಸಂಧಿ ಎಲ್ಲಿ ಹರಿಕಥಾಮೃತ ಸಾರ ನಮಗೆ ಈ ವಿಚಾರವನ್ನು ತಿಳಿಸಿ ಹೇಳ್ತಾರೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಆ ನಂತರ ಯಾವಾಗ ಬಿಂಬಮೂರ್ತಿಯ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆಗ ಪರಮಾತ್ಮ ತನ್ನ ದರ್ಶನ ಕೊಡ್ತಾನೆ. ಅದು ಅಪರೋಕ್ಷ ಜ್ಞಾನ ಅಂತ ಅನಿಸ್ಕೊಳ್ತಾರೆ. ಆ ಅಪರೋಕ್ಷ ಜ್ಞಾನದ ನಂತರ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಬೇರೆ ಬೇರೆ ಸಾಧನೆಗಳ ಕ್ರಮ ಇದೆ. ಅಪರೋಕ್ಷ ಜ್ಞಾನ ನಂತರವೂ ಕೂಡ ಭಗವಂತನ ವಿಷಯಕ ಜ್ಞಾನ, ಉಪಾಸನೆ, ಭಕ್ತಿ 1010 ಜನ್ಮದವರೆಗೂ ನಾವು ಮಾಡಿದ ನಂತರ ನಮಗೆ ಆ ಸುಷುಮ್ನಾ ನಾಡಿಯಲ್ಲಿ ಪರಮಾತ್ಮನನ್ನು ಆ ಚಕ್ರಗಳಲ್ಲಿ ಅಲ್ಲಿರ್ತಕ್ಕಂತಹ 5 ಕಮಲಗಳಲ್ಲಿ, ಬೇರೆ ಬೇರೆ ದಳದ ಸಂಖ್ಯೆಯ ಕಮಲಗಳಲ್ಲಿ ಭಗವತ್ ಚಿಂತನೆಯನ್ನು ಮಾಡಿದಾಗ ಆ ನಮ್ಮ ಪ್ರಾರಬ್ಧ ಕರ್ಮ ಮುಗಿದು ಚರಮ ಶರೀರ ಯಾವಾಗ ಬರ್ತದೆ ಆಗ ಉದಾನವಾಯು ಆ ಸುಷುಮ್ನಾ ನಾಡಿಯ ಬಾಗಿಲವನ್ನು ತೆಗಿತಾನೆ. ಆಗ ಜೀವ ಅದರಲ್ಲಿ ಪ್ರವೇಶ ಮಾಡಿ ಕ್ರಮವಾಗಿ ಆಯಾ ಮೂಲಾಧಾರ, ಸ್ವಾಧಿಷ್ಠಾನಾದಿ ಚಕ್ರಗಳನ್ನು ದಾಟುತ್ತಾ ಆಜ್ಞಾಚಕ್ರದಲ್ಲಿಂದ ವಾಯುದೇವರ ಅನುಗ್ರಹವನ್ನು ಪಡೆದು ಬ್ರಹ್ಮರಂಧ್ರದಿಂದ ಪ್ರಾಣವನ್ನು ಬಿಟ್ಟು ಆ ಸಹಸ್ರದಳ ಕಮಲದಲ್ಲಿದ್ದ ಭಗವಂತನ ಅಧೀನ್ಯವನ್ನು, ಸಾಮೀಪ್ಯವನ್ನು ಪಡಿತಾನೆ. ಇದು ಚರಮ ಶರೀರದ ಅಲ್ಲಿ ಆಗುವ ಕುಂಡಲಿನಿ ಜಾಗೃತಿ. ಆದರೆ ಇವತ್ತು ಓಣಿಗೂ ಬೋರ್ಡ್ ಇದೆ, ಯೋಗ ಕಲಿಸಿಕೊಡ್ತೇವೆ, ನಿಮ್ಮ ಕುಂಡಲಿನಿಯನ್ನು ಜಾಗೃತ ಮಾಡ್ತೇವೆ, ಕುಂಡಲಿನಿ ಜಾಗೃತಿಯಿಂದ ನೀವು ಯೋಗದಿಂದಲೇ ನೀವು ಉತ್ತಮವಾದ ಗತಿ ಪಡಿಬಹುದು, ಯಾವ ದೇವರು ಜನರು ಬೇಕಾಗಿಲ್ಲ ಅಂತಕ್ಕಂಥ ಕೃತ್ರಿಮವಾದ ಈ ಅಡ್ವರ್ಟೈಸ್ಮೆಂಟಿಗೆ ಹೋಗಬೇಡಿ. ಕುಂಡಲಿನಿ ಜಾಗೃತವಾಗಿ ಆನಂತರ ಆ ದ್ವಾರವನ್ನು, ಕುಂಡಲಿನಿ ರೂಪದಲ್ಲಿರ್ತಕ್ಕಂಥ ಉದಾನವಾಯುಗಳು ಆ ಸುಷುಮ್ನಾ ದ್ವಾರವನ್ನು ತೆಗೆದುವುದು ನಮ್ಮ ಚರ್ಮ ಶರೀರದಲ್ಲಿ ಬಿಡುವಾಗ ಮಾತ್ರ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಚಾರ್ಯರೇ, ಯಾಕೋ ನಿಮ್ಮ ಪ್ರವಚನ ಬಹಳ ಟೆಡಿಯಸ್ ಆಗ್ತಾ ಇದೆ, ಕಥೆಗಳಿದ್ರೆ ಚೆನ್ನಾಗಿತ್ತಲ್ಲ ಅಂತ ಕೆಲವು ನಮ್ಮ ಶ್ರೋತೃಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳೋದು ನಿಜ. ಯಾಕೆಂದರೆ ತತ್ವವನ್ನು ಪುನಃ ಪುನಃ ಕೇಳಲು ಅಭ್ಯಾಸವನ್ನು ನಾವು ಮಾಡತ್ಲೇ ಇಲ್ಲಲ್ಲ. ನಮ್ಮ ತಪ್ಪಿದೆ, ಶ್ರೋತೃಗಳ ತಪ್ಪಿಲ್ಲ. ನಾವು ಪುನಃ ಪರಮಾತ್ಮನ ಕಥೆ ಬಹಳ ಸುಂದರ, ಬಹಳ ಮನೋಹರ, ಋಷಿಗಳ ಚರಿತ್ರೆ ಬಹಳ ಮನೋಹರ, ಅಲ್ಲಿದ್ದ ರಾಜರ ಚರಿತ್ರೆ ಮಹಾನ್ ಮನೋಹರ, ಮಹಾಭಾರತ, ರಾಮಾಯಣ ಮತ್ತು ಎಲ್ಲ ಕಡೆಯಲ್ಲಿ
ಅಲ್ಲಿದ್ದ ರಾಮಕೃಷ್ಣಾದಿಗಳ ರೂಪ ಮನೋಹರ. ಆದರೆ ಆ ಒಂದು ಕಥೆಗಳಿಂದ ಪರಮಾತ್ಮನ ಏಕಾಗ್ರತೆ ಬೆಳೆಯಬೇಕು. ಆ ಏಕಾಗ್ರತೆ ತತ್ವಜ್ಞಾನದ ಕಡೆಗೆ ತಿರುಗಬೇಕಾಗಿದ್ದರೆ ಇಂತಹ ಸ್ವಲ್ಪ TDS ವಿಷಯಗಳನ್ನು ನಾವು ನಮ್ಮ ಶ್ರೋತೃಗಳ ಮನಸ್ಸಿನಲ್ಲಿ ತುಂಬೋದಕ್ಕೋಸ್ಕರ ಪ್ರಯತ್ನಿಸಬೇಕಾಗ್ತದೆ. ಯಾರೋ ನನಗೆ ಹೇಳಿದರು, ಏನು ರೀ ಆಚಾರ್ಯ, ಮಹಾಭಾರತವನ್ನು ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ, ಏನು ರುದ್ರ ಹಿಡಿದುಕೊಂಡು ಕೂತಿದ್ದೀರಿ, ಪರಮಾತ್ಮನ ಆ ರೂಪ ಈ ರೂಪ, ಈ ಚಿಂತನೆ ಆ ಚಿಂತನೆ ಅಂತ ತಿಳ್ಕೊಳ್ತ. ಇಲ್ಲ, ಈ ಚಿಂತನೆಯೇ ನಮಗೆ ಇದೇ ನಿಧಿಧ್ಯಾಸನ ಧ್ಯಾನಕ್ಕೆ ಸಹಾಯಕವಾಗ್ತದೆ. ಆದ್ದರಿಂದಾಗಿ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರ ಅನುಗ್ರಹ ಇಲ್ಲದೇ ಇದ್ದರೆ ಮನಸ್ಸು ಏಕಾಗ್ರ ಹೇಗಾಗ್ತದೆ, ಏಕಾಗ್ರವಾಗದೇ ಇದ್ದರೆ ಧ್ಯಾನ ಹೇಗಾಗ್ತದೆ? ಅದಕ್ಕೋಸ್ಕರ ನಮ್ಮ ಅಗ್ರಹಣ, ನಮ್ಮ ಘ್ರಾಣೇಂದ್ರಿಯ, ಅಲ್ಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಪರಮಾತ್ಮನ ಆ ವನಮಾಲ, ವೈಜಯಂತಿ ಮಾಲ, ಆ ತುಳಸಿ ಮಾಲೆಯ ಸುಗಂಧವನ್ನು ಅನುಭವಿಸೋದಕ್ಕೋಸ್ಕರ ಯಾಕೆ ಪ್ರಯತ್ನಿಸಬಾರದು? ಕುಂಭಕದಲ್ಲಿ ಶ್ವಾಸವನ್ನು ನಿರೋಧ ಮಾಡಿ ಸ್ವಲ್ಪ ಅಭ್ಯಾಸ ಮಾಡಿದ ನಂತರ ಮನಸ್ಸನ್ನು ನಮ್ಮ ಹೃದಯ ಕಮಲದಕ್ಕೆ ಕರೆದುಕೊಂಡು ಹೋಗಿ, ಹೃದಯ ಕಮಲದಲ್ಲಿರ್ತಕ್ಕಂಥ ಆ ಅಗ್ರೇ ಸ್ವರೂಪಿಯಾಗಿರ್ತಕ್ಕಂಥ ಹೃದಯದಲ್ಲಿ ವ್ಯಾಪ್ತನಾದ ಆ ಬಿಂಬಮೂರ್ತಿಯ ವರ್ಣನೆಯನ್ನು ಹಿರಿಯರಿಂದ ತಿಳಿದುಕೊಳ್ಳಿ. ಎಷ್ಟು ಸುಂದರವಾದ ಬಿಂಬಮೂರ್ತಿ, ಕಮಲದಂಥ ಕಣ್ಣುಗಳು, ಸಂಪಿಗೆಯ ಮೊಗ್ಗೆಯನ್ನು ನಾಚಿಸ್ತಕ್ಕಂಥ ಮೂಗು, ಆ ತುಂಬುಗಲ್ಲ, ಮೇಘಶ್ಯಾಮ ವರ್ಣ, ಆ ಮಕರ ಕುಂಡಲಿಂದ ಅಲಂಕೃತವಾಗಿರ್ತಕ್ಕಂಥ ಆ ಕಿವಿ, ಗುಂಗುರು ಕೂದಲುಗಳು, ಅದರ ಮೇಲೆ ಅಪ್ರಾಕೃತವಾದಂಥ ಅದ್ಭುತವಾದ ಕಿರೀಟ, ಹಸನ್ಮುಖನಾದ್ದರಿಂದಾಗಿ ಕಂಡು ಕಾಣದೇ ಇರತಕ್ಕಂಥ ಆ ಮಂದಹಾಸದ ಆ ಮುಖ, ಅಲ್ಲಿರ್ತಕ್ಕಂಥ ಕಂಡುಬರುವ ಸೂಜಿ ಮಲ್ಲಿಗೆಯನ್ನು ಜೋಡಿಸಿಟ್ಟಿದ್ದಾರೆಯೋ ಅಥವಾ ದಾಳಿಂಬೆ ಬೀಜಗಳನ್ನು ಜೋಡಿಸಿಟ್ಟಿದ್ದಾರೋ ಅಂತಕ್ಕಂಥ ಸುಂದರವಾದ ಪರಮಾತ್ಮನ ಆ ಹಲ್ಲುಗಳು, ಆ ಕಂಬುಕಂಠ, ಆ ಚತುರ್ಭುಜ, ಆ ಶ್ರೀವತ್ಸ, ಪಾದದವರೆಗೂ ಆ ಭಗವಂತನ ಚಿಂತನೆ ಮಾಡ್ತಾ ಆ ಮಾಲೆ ಎಷ್ಟು ಚೆನ್ನಾಗಿದೆ, ಆ ರೂಪ ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಆ ಮಾಲೆಯ ವಾಸನೆ ನಿಮಗೆ ಅನುಭವ ಆಗ್ತಕ್ಕೆ. ಒಳಗೆ ಸಂಸ್ಕಾರವಿದ್ದ ಸುಗಂಧ ಕಂಡ ಸಂಸ್ಕಾರವಿದ್ದ ಮನಸ್ಸು ಉದ್ಭೂತವಾಗಿ ಆ ಸುಗಂಧದ ಅಭಿವ್ಯಕ್ತಿ ಆಗ್ತದೆ. ಅಭ್ಯಾಸ ಬೇಕು, ಸತತವಾದ ಕೆಲವು ದಿವಸದ ಅಭ್ಯಾಸ ಬೇಕು, ಕೆಲವು ತಿಂಗಳ ಅಭ್ಯಾಸ ಬೇಕು. ಸರಿಯಾಗಿರ್ತಕ್ಕಂಥ ಗುರುಗಳ ಮಾರ್ಗದರ್ಶನದಲ್ಲಿ ಈ ಅಭ್ಯಾಸ ಬೇಕು. ಆ ನಂತರ ನಮ್ಮ ದಿವ್ಯೇಂದ್ರಿಯಕ್ಕೆ ವರುಣ ಅಧಿಪತಿ, ಅಂತರ್ಗತ ರುದ್ರದೇವರ ಅನುಗ್ರಹ ಇದ್ದರೆ ಆಗ ನಮ್ಮ ದಿವ್ಯೇಂದ್ರಿಯ ಭಗವಂತನ ನಾಮಸ್ಮರಣ ಮಾಡುತ್ತದೆ. ಆಗ ನಮ್ಮ ದಿವ್ಯೇಂದ್ರಿಯ ಸರ್ವಮೂಲ ಪಾರಾಯಣ ಮಾಡ್ತದೆ, ಮಹಾಭಾರತ ಆತ್ಮನನ್ನೇ ಪಾರಾಯಣವನ್ನು ಮಾಡ್ತದೆ, ವೇದಗಳ ಪಾರಾಯಣವನ್ನು ಮಾಡ್ತದೆ, ಸ್ತೋತ್ರಗಳ ಪಾರಾಯಣವನ್ನು ಮಾಡ್ತದೆ. ಉಪಾಂಶು ಯಾರಿಗೂ ಕೇಳಿಸಿದಂತೆ ಉಪಾಂಶವಾಗಿ ಅದೇ ದಿವ್ಯೇಂದ್ರವಿದ್ದ ವರುಣ ಜಪವನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏಕೆ? ರುದ್ರದೇವರ ಅನುಗ್ರಹ ಪಡೆದಿದ್ದರಿಂದಾಗಿ ಮನಸ್ಸು ಇಂದ್ರಿಯಗಳು ಒಂದೇ ದಿಕ್ಕಿನಲ್ಲಿ ಕೂಡಿಕೊಂಡಿದ್ದರಿಂದ, ಮನಸ್ಸಲ್ಲಿ ರಜೋಗುಣ ತಮೋಗುಣ ಕೂಡಿಕೊಂಡಿದ್ದರೆ ಈ ದಿವ್ಯೇಂದ್ರಿಯ ನಮ್ಮನ್ನು ಪರಮಾತ್ಮನ ಕಡೆ ಕರೆದುಕೊಂಡು ಹೋಗಲಿಕ್ಕೆ ಸಮರ್ಥವಾಗುವುದಿಲ್ಲ. ಈ ರೀತಿಯಾಗಿ ತ್ವಕ್, ಚಕ್ಷು, ಶ್ರೋತ್ರ, ಜಿಹ್ವಾ, ಘ್ರಾಣೇಂದ್ರಿಯಗಳ ಅಲ್ಲಿದ್ದ ಅಭಿಮಾನಿ ದೇವತೆಗಳನ್ನು ನಿಯಮಿಸುವ ಏಕಾದಶ ರುದ್ರರು. ರುದ್ರದೇವರನ್ನು ವೈಷ್ಣವರು ನೆನೆಸೋದಿಲ್ಲ ಅಂತನೂ
ಕಲ್ಪನೆ ಬಿಟ್ಬಿಡಿ. ರುದ್ರದೇವರ ಅನುಗ್ರಹ ಇಲ್ಲದೇ ಇದ್ದರೆ ನಾನು ಪ್ರವಚನ ಮಾಡಲಿಕ್ಕೆ ಸಾಧ್ಯವಿಲ್ಲ, ನೀವು ಕೂತು ಕೇಳಲಿಕ್ಕಾಗೋದಿಲ್ಲ, ಬಂದ್ ಮಾಡಿ ಹೋಗ್ತೀರಿ. ಏನು ತಲೆ ಹರಟೆ ಹೆಚ್ಚಿದ್ದಾರೆ ಆಚಾರ್ಯರು ಅಂತ ತಿಳ್ಕೊಂಡು ಅಂತೇಳಿ. ಈ ತತ್ವಜ್ಞಾನದ ಪ್ರವಚನ ಇರುವಾಗ ಆ ರೀತಿ ನಾನು ಬಯಸ್ಕೊಂಡಿರ್ಬೋದು. ಏನು ತಲೆ ಕೆಡ್ತಕ್ಕಂಥದ್ದು ಏನೋ ಹೇಳಕತ್ತಾರೆ ಅವರು, ಏನೂ ಇಲ್ಲ. ನಿಮ್ಮೆಲ್ಲರಿಗೂ ತಿಳಿದುಕೊಳ್ಳಲೇಬೇಕಾದ ವಿಷಯ. ಹರಿಕಥಾಮೃತಾರಾದಿ ಗ್ರಂಥದಲ್ಲಿ ಷೋಡಶಿ ಚತುರ್ದಶಿಯಲ್ಲಿ ಉಪನಿಷತ್ ಭಾಷೆಗಳಲ್ಲಿ ಬಂದ ವಿಚಾರವನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಾಗೇಂದ್ರಿಯದ ಅಭಿಮಾನಿ ದೇವತೆ ಅಗ್ನಿ, ಅಗ್ನಂತರ್ಗತರಾಗಿರ್ತಕ್ಕಂಥ ಅಗ್ನಿತತ್ವದ ರುದ್ರದೇವರು ಅಲ್ಲಿದ್ದರೆ ನನ್ನ ವಾಗೇಂದ್ರಿಯ ಪ್ರವಚನ ಮಾಡಲಿಕ್ಕೆ ಸಮರ್ಥವಾಗ್ತದೆ. ಎಲ್ಲೇ ಇಲ್ಲ, ರುದ್ರದೇವರ ಅನುಗ್ರಹ ತಪ್ಪಿತು, ಇದೇ ಬಾಯಿಂದ ಆ ಮಗ ಈ ಮಗ ಏನೇನೋ ಬೈತವಲ್ಲ, ಹೊಲಸು ಹೊಲಸು ಮಾತುಗಳನ್ನು ಅವು ಬಾಯಿಂದ ಬರ್ತದೆ. ನಾವು ವಿದ್ಯಾರ್ಥಿಗಳು ಜಗಳಾಡುವಾಗ ಆ ಮಗ ಈ ಮಗ ಅಂತ ಅನ್ನೋದು ಕೇಳಿಕೊಂಡು ಸಣ್ಣವರಿದ್ದಾಗ ಅಭ್ಯಾಸ ಆಗಿತ್ತು. ಒಂದ್ಸಲ ಆಚಾರ ಕರೆದು ಹೇಳೋರು, ನಾಳೆ ಒಂದು ದಿವಸ ಪೂರ್ತಿ ಯಾರಿಗೂ ಏನೂ ಬೈಬೇಡಿ, ಕೆಟ್ಟ ಬೈಗಳನ್ನು ಬೇಡಬೇಡಿ. ಭಾಳ ಹೊಲಸು, ತಾಯಿಯ ಮೇಲೆ ತಂಗಿಯ ಮೇಲೆ ಯಾರ್ಯಾರ ಮೇಲೆ ಏನೋ ಇಟ್ಕೊಂಡು ಬೈರ್ತಕ್ಕಂಥ ಬೈಗಳಿವೆ. ಒಂದು ದಿವಸ ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ಪೂರ್ತಿ ದಿವಸ ನಾವು ಯಾರನ್ನು ಬೈಲಿಲ್ಲ. ಇನ್ನೊಂದ್ಸಲ ಹೇಳೋದು, 3 ದಿವಸ ಮಾಡಿ. ಅವರ ಅನುಗ್ರಹ ಅಭ್ಯಾಸ ಮಾಡಿದ್ದರಿಂದಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಕೆಟ್ಟ ಬೈಗಳು ಬಾಯಿಂದ ಬರೋದಿಲ್ಲ. ಇದು ಒಂದು ತಪಸ್ಸಲ್ಲೇನು? ಬಾಯಿಂದ ಯಾರಿಗೂ ಆ ಮಗ ಈ ಮಗ ಅಂತಕೊಂಡಂತ ಅಂದೇ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ. ಬಾಯಿ ಹೊಲಸಾಗೋದಿಲ್ಲಲ್ಲ. ಅಲ್ಲಿರ್ತಕ್ಕಂಥ ಅಗ್ನಿಯಲ್ಲಿದ್ದ ರುದ್ರದೇವರು, ಮನೋನಿಯಾಮಕ ರುದ್ರದೇವರು ಆ ಪರಮಾತ್ಮನ ಜೊತೆಗೆ ನಮ್ಮ ಸಂಪರ್ಕ ಮಾಡಿಕೊಡ್ತಾರೆ. ಕೈಯಲ್ಲಿದ್ದ ದಕ್ಷ ಪ್ರಜಾಪತಿ, ಹಸ್ತಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಕೈಗಳಿಂದ ದೇವರ ಪೂಜೆ, ಪರೋಪಕಾರ, ಹಿರಿಯರ ಸೇವೆಯನ್ನು ಮಾಡಿಸ್ತಾನೆ. ರುದ್ರದೇವರ ಆ ಅನುಗ್ರಹವಿದ್ದಾಗ ಇಲ್ಲದೇ ಇದೆ ಈ ಕೈಯಿಂದಲೇ ಭಕ್ಷ್ಯಭಕ್ಷಣ ಮಾಡ್ತೇವೆ, ಈ ಕೈಯಿಂದಲೇ ಇನ್ನೊಬ್ಬರಿಗೆ ಹೊಡಿತೇವೆ, ಈ ಕೈಯಿಂದಲೇ ಇನ್ನೊಂದು ಕೆಟ್ಟ ಕೆಲಸ ಮಾಡ್ತೇವೆ. ರುದ್ರದೇವರ ಅನುಗ್ರಹ, ದಕ್ಷ ಪ್ರಜಾಪತಿ ಅಂತರ್ಗತನ ರುದ್ರದೇವ ಅನುಗ್ರಹ ಬೇಕು ನಮಗೆ. ಇಂದ್ರಪುತ್ರನಾದ ಜಯಂತನಿಂದ ಅಭಿಮನ್ಯವಾದ ಪಾದಗಳು ಮಂದಿರಕ್ಕೆ ಹೋಗಬೇಕಾಗಿದ್ದರೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗಿದ್ದರೆ, ಮಠಗಳಿಗೆ ಹೋಗಬೇಕಾಗಿದ್ದರೆ ಅಲ್ಲಿದ್ದ ಜಯಂತ ಅಂತರ್ಗತ ರುದ್ರದೇವರ ಅನುಗ್ರಹ ನಮಗೆ ಬೇಕು. ಯಾಕೆ ಮನಸ್ಸು ಆ ಇಂದ್ರಿಯಕ್ಕೆ ಅಲ್ಲಿಂದ ಪ್ರೇರಣೆ ಮಾಡೋರು ಅವರೇ ಅಲ್ಲೇನು? ಅದ್ರ ಬದಲಾಗಿ ಕಾಲು ಕ್ಲಬ್ಬಿಗೆ ಹೋದರೆ, ಕಾಲು ಅಯೋಗ್ಯ ಮನೆಗಳಿಗೆ ಹೋದರೆ, ಕಾಲು ಅಯೋಗ್ಯ ಸ್ಥಳಗಳಿಗೆ ಹೋದರೆ ಅಲ್ಲಿ ಅಸುರರಿದ್ದಾರೆ ಅಂತ ಅರ್ಥ. ಅಸುರರ ಪ್ರೇರಣೆ ಒಳಗಾಗಿದ್ದೇವೆ ಅಂತ ಅರ್ಥ. ಅಮ್ಮ ಹೇಳ್ತಾಳೆ, ಇವತ್ತು ಗುರುವಾರ ನಡೆಯೋ ರಾಯರ ಮಠಕ್ಕೆ ಹೋಗಿ ಬರೋಣ. ಅಮ್ಮ ಟೈಮ್ ಇಲ್ಲ, ನನ್ನ ಫ್ರೆಂಡು ಬರ್ಡೇ ಪಾರ್ಟಿ ಇಂಥ ಹೋಟೆಲ್ನಲ್ಲಿ ಇಟ್ಕೊಂಡಿದ್ದಾನೆ, ಅಲ್ಲಿ ಹೋಗಬೇಕಾಗಿದೆ ನನಗೆ. ನಮಗೆ ರಾಯರ್ಕಿಂತಲೂ ಮಠಕ್ಕಿಂತಲೂ ಕ್ಲಬ್ ಹೆಚ್ಚಾಯಿತು, ಆ ಹೋಟೆಲ್ ಹೆಚ್ಚಾಯಿತು. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡು ನೋಡೋಣ. ಯಾವ ರೀತಿಯಾಗಿ ತಪ್ಪು ದಾರಿಗೆ ಹೊರಟಿದ್ದೇವೆ, ಯಾವ ರೀತಿಯಾಗಿ ಪತನದ ದಾರಿಗೆ ನಾವು ಹೊರಟಿದ್ದೇವೆ ಅನ್ನೋ ಚಿಂತನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ವಾಯು ಇಂದ್ರಿಯ, ವಾಯು ಇಂದ್ರಿಯದಲ್ಲಿರ್ತಕ್ಕಂತಹ ಆ ಮಿತ್ರನಾಮಕನಾದ ಸೂರ್ಯ, ಉಪಸ್ಥೇಂದ್ರಿಯದಲ್ಲಿರ್ತಕ್ಕಂಥ ಸ್ವಯಂಭೂಮನು, ನಮ್ಮಲ್ಲಿದ್ದ ದೋಷಗಳನ್ನು ದೂರ ಮಾಡಿ ಹೊಲಸನ್ನು ಹೊರಗಾಕಿ ಅಷ್ಟೇ ಕೆಲಸ ಮಾಡೋದಿಲ್ಲ. ಅವರಂತರ್ಗತರಾದ ರುದ್ರದೇವರು ನಮಗೆ ಸಹಕಾರಿಯಾಗಿದ್ದರೆ ಆ ಇಂದ್ರಿಯಗಳ ಮಧ್ಯದಲ್ಲಿರ್ತಕ್ಕಂತಹ
ಮೂಲಾಧಾರ ಚಕ್ರದಲ್ಲಿ ಭಗವಂತನ ಚಿಂತನೆ ಮಾಡುವಂತ ಪ್ರೇರಣೆಯನ್ನು ಮಾಡ್ತಾರೆ ಆ ರುದ್ರದೇವರ ಅನುಗ್ರಹದಿಂದ. ಪಾಯು ಉಪಸ್ಥೇಂದ್ರಿಯ ಅವುಗಳ ಬಗ್ಗೆ ತಿರಸ್ಕಾರ, ಹೊಲಸುತನ ಇದೆ, ಇಲ್ಲ. ನಮ್ಮ ಶರೀರದ ಹೊಲಸಾಗ್ತಕ್ಕಂಥ, ಹೊರಗೆ ಹಾಕ್ತಕ್ಕಂಥ, ಆನಂತರ ಪ್ರಜಾ ಸೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂಥ ಅಲ್ಲಿ ದೇವತೆಗಳು ಅನುಸಂಧಾನದಿಂದ ಇದ್ದು ನಮ್ಮ ಕಡೆಯಿಂದ ಕೆಟ್ಟ ಕೆಲಸವನ್ನು ಮಾಡಿಸದೆ ನಂತರ ತಮ್ಮ ಮಧ್ಯದಲ್ಲಿರ್ತಕ್ಕಂತಹ ಆ ಮೂಲಾಧಾರ ಚಕ್ರದಲ್ಲಿ ಭಗವಂತನ ಚಿಂತನೆಗೋಸ್ಕರ ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ ಉಪಕಾರಕರು ಆ ಮಿತ್ರನಾಮಕ ಸೂರ್ಯ ಸ್ವಯಂಭವ ಮನುವಿನ ಅಂತರ್ಗತರಾಗಿರ್ತಕ್ಕಂಥ ರುದ್ರದೇವರು. ಪರಮಾತ್ಮ ಕೊಟ್ಟ ಶರೀರ ಯಾವುದೂ ಅಪವಿತ್ರವಲ್ಲ. ಪರಮಾತ್ಮನ ಅನುಸಂಧಾನ ಮಾಡಿದರೆ ಎಲ್ಲವೂ ಪವಿತ್ರ. ಯಾಕೆ ನಾವು ವಾಯುವಾತ್ಮನೆ ಮಿತ್ರಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂದರೆ ಅಲ್ಲಿ ಭಗವಂತನ ಧ್ಯಾನ ಮಾಡ್ತೀವಲ್ಲ. ಉಪಸ್ಥ ಅಂತರ್ಗತ ಮನ್ವಂತರ ಸ್ವಯಂಭವ ಮನ್ವಂತರ್ಗತ ಪರಾಯ ಶ್ರೀ ನಾರಾಯಣಾಯ ನಮಃ ಅನುಸಂಧಾನ ಮಾಡ್ತೀವಲ್ಲ, ತತ್ವನ್ಯಾಸ ಮಾಡ್ತೀವಲ್ಲ. ಹಾಗಾದರೆ ಎಲ್ಲ ಕಡೆಯಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಜಗತ್ತಿನ ನಮ್ಗೆ ಹೊಲಸು ಕಾಣಿಸೋದೇ ಇಲ್ಲ, ಮನೋವಿಕೃತಿ ಆಗೋದಿಲ್ಲ, ಮನಸ್ಸಿನಲ್ಲಿ ಒಳ್ಳೆಯದೇ ಉಳಿದುಕೊಳ್ತದೆ. ಇದೆಲ್ಲದಕ್ಕೂ ಕಾರಣ 11ನೇ ಇಂದ್ರಿಯವಾಗಿರ್ತಕ್ಕಂಥ ಮನಸ್ಸು. ಈ ಮನಸ್ಸಿಗೆ ಪರಮಾತ್ಮ ರುದ್ರದೇವರ ಜೊತೆಗೆ ಇಂದ್ರ ಕಾಮರನ್ನು ಜೊತೆಯಲ್ಲಿ ಇಟ್ಟಿದ್ದಾನೆ, ಪಾರ್ವತಿಯನ್ನು ಇಟ್ಟಿದ್ದಾನೆ. ಯಾಕೆ? ಮನಸ್ಸಿನ ಒಂದು ವಿವೇಕ ಅವಸ್ಥೆ, ಬುದ್ಧಿಭಿಮಾನಿ ರುದ್ರದೇವ, ಪಾರ್ವತಿ ದೇವಿ. ಈ ರೀತಿಯಾಗಿ ಏಕಾದಶಿ ರುದ್ರರು ತಮ್ಮ ಅರ್ಧನಾರಿ ನರೇಶ್ವರ ರೂಪದಿಂದ ತಮ್ಮ ಜೊತೆಯಲ್ಲಿರ್ತಕ್ಕಂಥ ಆ ಬುದ್ಧಿಭಿಮಾನಿ ದೇವಿಯಿಂದ ಯುಕ್ತಳಾಗಿ ನಮ್ಮನ್ನು ವಿವೇಕ ಕೊಟ್ಟು ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಾರೆ. ಈ ಏಕಾದಶಿ ಇಂದ್ರಿಯದ ಅಂತರ್ಯಾಮಿಯಾದ ದೇವತೆಗಳನ್ನು ಸ್ಮರಿಸುತ್ತಾ ಅಲ್ಲಿದ್ದ ಅಜಯ ಕಪಾತ್ ಅಹಿರ್ಬುದ್ನ ಅಂತಿಕೊಂಡಂಥ ಮೊದಲಾದ ಏಕಾದಶಿ ರುದ್ರನ್ನು ಚಿಂತನೆ ಮಾಡ್ತಾ ಇದ್ದರೆ ಆಗ ರುದ್ರದೇವರು ದಾಸರಾಯರು ಹೇಳಿದಂತೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶ. ಅದಕ್ಕೋಸ್ಕರವೇ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವುಗಳನ್ನು ನಿಯಮನ ಮಾಡತಕ್ಕಂಥ ಪಂಚಮುಖ ರುದ್ರದೇವರನ್ನು ಓಂ ನಮಃ ಶಿವಾಯ ಈ ಮಂತ್ರದಿಂದ ಉಪಾಸನೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಧ್ಯೇಯ ಪಂಚಮುಖ ರುದ್ರ ಅಂತ ತಿಳ್ಕೊಂಡಂತ. ವೈಷ್ಣವರು ರುದ್ರದೇವರನ್ನು ಬೈತಾರೆ, ವೈಷ್ಣವರು ಶಿವನನ್ನು ಬೈತಾರೆ, ತಿರಸ್ಕಾರ ಮಾಡ್ತಾರೆ. ಹುಚ್ಚು ಕಲ್ಪನೆ. ಪರಮಾತ್ಮನ ಹೋಗುವ ದಾರಿಗೆ ಕರೆದುಕೊಂಡು ಹೋಗ್ತಕ್ಕಂಥವರೇ ರುದ್ರದೇವರು. ವಾಯುದೇವರ ಹತ್ರ ಕರೆದುಕೊಂಡು ಹೋಗ್ತಾರೆ, ತಮ್ಮ ಅಪ್ಪನ ಹತ್ರ. ಯಾಕೆ? ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂಥವ್ರು ಅವರು. ಇನ್ನೊಂದು ವಾಯುದೇವರಿಂದ ಇನ್ನೊಂದು ರೂಪದಿಂದ ಹುಟ್ಟಿದ್ದಾರೆ ಅವರು. 3 ಸಲ ಹುಟ್ಟುತ್ತಾರೆ ಅವರು. ವೈಕಾರಿಕಾಭಿಮಾನಿಯಾಗಿ, ತೈಜಸಾಭಿಮಾನಿಯಾಗಿ, ತಾಮಸಾಭಿಮಾನಿಯಾಗಿ, ಈ ರೀತಿಯಾಗಿ ಹುಟ್ಟತಕ್ಕಂಥ ರುದ್ರದೇವರ ಅನುಗ್ರಹ ನಮ್ಮ ಏಕಾದಶ ಇಂದ್ರಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾವಿತ್ರ್ಯಕ್ಕೋಸ್ಕರ ಅತ್ಯಂತ ಅವಶ್ಯಕ ಆಗಿದೆ. 11 ಸಂಖ್ಯೆ ನಮ್ಮಲ್ಲಿ ಭಗವಂತನ ಸನ್ನಿಧಾನ ಬರುವಂತೆ ಮಾಡಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಅದ್ಭುತವಾದ ಸಂಖ್ಯೆ ಇದು. ಹತ್ತು ಅವತಾರಗಳನ್ನು ತೆಗೆದುಕೊಂಡ ಪರಮಾತ್ಮ ಮೂಲ ರೂಪದಲ್ಲಿ ಅವನು ನಾರಾಯಣ. ಅವನೇ 11ನೇ ಅವನು. ಏಕಾದಶಿ ಇಂದ್ರಿಯಗಳಲ್ಲಿ ಪರಮಾತ್ಮನ 11 ರೂಪಗಳನ್ನು ನಾವು ಯಾಕೆ ಚಿಂತನೆ ಮಾಡಬಾರ್ದು? ಇಂಥ ಏಕಾದಶ ಮೇ 11 ನನಗೆ ಕೊಡು ಅಂತ ತಿಳ್ಕೊಂಡಂತನ್ನುವಾಗ ಈ ಹಿಂದೆ ಇರತಕ್ಕಂಥ ಈ ಒಂದು ಚಿಂತನೆ, ಸ್ಮರಣೆ ಇದು ಅತ್ಯಂತ ಅವಶ್ಯಕವಾಗಿರುತ್ತೆ.
ಇಂದ್ರಿಯಗಳನ್ನು, ಈ ಇಂದ್ರಿಯಗಳು ತಪ್ಪದಾರಿಗೆ ಹೋಗಬಾರ್ದು. ಅಥವಾ ಆದರೆ ನಮ್ಮ ಸಂಘ, ನಮ್ಮ ಮಿತ್ರರ ಸಂಘ, ಬಂಧುಗಳ ಸಂಘ, ಅಂದರೆ ತತ್ವಜ್ಞಾನ ದಾರಿಯಲ್ಲಿ ಇಲ್ಲದೇ ಇರತಕ್ಕಂಥ ಬಂಧುಗಳ ಸಂಘ, ಹೊರಗೆ ಜಗತ್ತಿನ ಸಂಘ ಬಂದು ನಮಗೆ ಗೊತ್ತಿಲ್ಲದೆ, ಈ ರೀತಿಯಾಗಿ ಅನುಸಂಧಾನವಿಲ್ಲದೆ ಏಕಾದಶಿ ಇಂದ್ರಿಯಗಳಿಂದ ತಪ್ಪುಗಳನ್ನು ಮಾಡ್ತೇವೆ. ಈ 11 ಇಂದ್ರಿಯಗಳ ತಪ್ಪನ್ನು ನಿವಾರಿಸಿಕೊಳ್ಳಬೇಕಾಗಿದ್ದರೆ ಅದಕ್ಕೂ ಪರಮಾತ್ಮ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಏಕಾದಶಿ ದಿವಸ ನಿರಾಹಾರ ಉಪವಾಸ ಮಾಡಿ, ಅಂದರೆ ಏಕಾದಶಿಯ ದಿನ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಈ 11 ಇಂದ್ರಿಯಗಳಲ್ಲಿ ರುದ್ರಾಂತರ್ಗತನಾಗಿರ್ತಕ್ಕಂಥ 11 ರೂಪದ ಪರಮಾತ್ಮನನ್ನು ಪೂರ್ತಿ ದಿವಸ ನೆನೆಸಿ, ನಿನ್ನೆ 1 ಗಂಟೆಯವರೆಗೂ ಆ 10 ಅವತಾರಗಳ ಚಿಂತನೆಯನ್ನು ನಾವು ಮಾಡಿದ್ದೇವಲ್ಲ, ಆ ಚಿಂತನೆಯನ್ನು ಮಾಡೋಣ. ಅವನ ಹತ್ತಿರವೇ ಕಳೆಯೋಣ. ಅವನ ಬಗ್ಗೆ ಪ್ರವಚನ ಕೇಳೋಣ. ಈಗ ಪ್ರವಚನಕ್ಕೆ ಹೋಗಬೇಕು ಅಂತ ಆನ್ಲೈನ್ನಲ್ಲಿ ನಿಮಗೆ ಮನೆಯಲ್ಲಿ ಸಿಗ್ತದೆ, ಪಾಠಗಳು ಸಿಗ್ತದೆ. ಏಕಾದಶಿ ದಿವಸ ಪೂರ್ತಿಯಾಗಿ ಅದರಲ್ಲೇ ಕಳೆಯಿರಿ. ಆಗ ನಾವು ತಪ್ಪಾಗಿ ಮಾಡಿದ, ನಮ್ಮ ಇಂದ್ರಿಯಗಳಿಂದ ಮಾಡಿದ ತಪ್ಪುಗಳ ಪ್ರಾಯಶ್ಚಿತ್ತವಾಗ್ತದೆ. ಇದೇ ಜನ್ಮದಲ್ಲಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಮಾತ್ರ ನಮ್ಮ ಮುಂದಿನ ಒಳ್ಳೆಯ ಜನ್ಮ ಸಿಗ್ತದೆ, ಉತ್ತಮ ಲೋಕ ಸಿಗ್ತದೆ, ನಮ್ಮ ಸಾಧನೆ ಆಗ್ತದೆ. ಇಲ್ಲದೇ ಇದ್ದರೆ ಆಗೋದಿಲ್ಲ. ಯಾಕೆ? ಗೊತ್ತಿದ್ದೋ ಗೊತ್ತಿರೋದೋ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ತೆ. 14 ವರ್ಷದ ನಂತರ, ಯಾಕೆ 14 ವರ್ಷವರೆಗೂ ಏನು ಮಾಡಿದ್ರು ಪರಮಾತ್ಮ ಮಾಫ್ ಮಾಡ್ತಾನೆ. ತಿಳಿದು ಮಾಡಿದರೆ ಮಾಡೋದಲ್ಲ, ತಿಳಿಯದೆ ಮಾಡಿದರೆ. ಆ ನಂತರ ಪ್ರತಿ ದಿನಕ್ಕೆ 10 ಜನ್ಮ ಬರುವಷ್ಟು ಪಾಪ ನಾವು ಮಾಡ್ತೇವೆ. ಆ 10 ಜನ್ಮ ಬರುವಷ್ಟು ಪಾಪಗಳಿಂದ ದೂರ ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರ ಬ್ರಹ್ಮಾಂಡ ಪುರಾಣ ಹೇಳ್ತದೆ, ನೇದೃಶಂ ಪಾವನಂ ಕಿಂಚಿತ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕಹಾನಿದಂ. ಏಕಾದಶಿ, ದ್ವಾದಶಿ ಇವುಗಳಿಗೆ, ಈ ತಿಥಿಗಳಿಗೆ ಅಭಿಮಾನಿ ದೇವತೆ ನಾರಾಯಣ, ಶ್ರೀಹರಿ. ಅದಕ್ಕೆ ಹರಿವಾಸರ ಅಂತ ಹೆಸರು ಬಂತು. ಹರಿಯ ದಿನ ಇದು. ನಮ್ಮ ಪಾಪಗಳನ್ನು ಕಳೆದುಕೊಳ್ಳಬೇಕಾಗಿದ್ದರೆ ಏಕಾದಶಿ ಉಪವಾಸದಷ್ಟು, ಏಕಾದಶಿ ವ್ರತದಷ್ಟು ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ. ಈ ದಿವಸ ನಾವು ಮಡಿ ಮೇಲಿಗೆ ಭಾಳ ಮಾಡೋದು ತಪ್ಪು ಮಾಡ್ತೇವೆ. ಏನೋ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಏಕಾದಶಿ ವ್ರತ ಮಾಡೋದ್ರಿಂದ ಎಲ್ಲ ದೋಷಗಳು ಹೊರಟು ಹೋಗ್ತದೆ. ಇದಕ್ಕಿಂತ ಏನು ಬೇಕ್ರಿ? ನಮ್ಮನ್ನು ಪ್ಯೂರಿಫೈಯಿಂಗ್ ಮಾಡಿಕೊಳ್ಳೋದಕ್ಕೋಸ್ಕರ, ಪವಿತ್ರನ್ನಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಏಕಾದಶಿ ವ್ರತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ. ಅದಕ್ಕೋಸ್ಕರ ಪುರಂದರದಾಸರು ಹೇಳಿದರು, ವ್ರತಗಳೆಲ್ಲವೂ ಹರಿವಾಸರದ ವ್ರತದ ಹಿಂದೆ. ಏಕಾದಶಿ ಮಾಡಿದರೆ ಉಳಿದ ವ್ರತ ಮಾಡಿದರು ಅಷ್ಟು ಪುಣ್ಯ ಬರೋದಿಲ್ಲ, ಬರ್ತಾ ಸ್ವಲ್ಪ ಸ್ವಲ್ಪ ಬರ್ತಾರೆ. ಆದರೆ ಏಕಾದಶಿ ವ್ರತ ಮಾಡಿ ಯಾವ ವ್ರತ ಮಾಡಿದರೂ ಕೂಡ ಅದು ನಮಗೆ ಫಲವನ್ನು ಕೊಡ್ತದೆ. ನಮ್ಮ ಮೇಲೆ ಆ ವ್ರತ ಉಪಕಾರಕವಾಗ್ತದೆ, ನಮಗೆ ಅದು ಫಲದಾಯಕವಾಗ್ತದೆ. ಪದ್ಮಪುರಾಣ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಾ ಹೇಳಿದ ಮಾತು ನನ್ನ ಮಾತಲ್ಲ. ಏಕಾದಶ ಇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ. ಪರಮಾತ್ಮ 11 ಇಂದ್ರಿಯಗಳಿಂದ ನಾನೇನು ಪಾಪಗಳನ್ನು ಮಾಡ್ತೇನೆ, ನನ್ನ ಕಡೆಯಿಂದ ತಿಳಿಯೋದು ಆಗಿದೆಯಲ್ಲ, ನಮ್ಮ ಎಲ್ಲರ ಕಡೆಯಿಂದ ಆಗಿರ್ತದೆ. ಭಗವಂತ
ಏಕಾದಶ್ಯುಪವಾಸೇನ ತತ್ಸರ್ವಂ ವಲಯಂ ವ್ರಜೇತ್. ನಿನ್ನಲ್ಲೊಂದು ಪ್ರಾರ್ಥನೆ ಇದೆ ಭಗವಂತ, ಏಕಾದಶಿ ಉಪವಾಸ ಮಾಡ್ತೇನೆ, ಆ 11 ಇಂದ್ರಿಯಗಳಿಂದ ಮಾಡಿದ ಸಕಲ ವಿಕೃತಿಗಳನ್ನು ಪಾಪಗಳನ್ನು ದೂರೀಕರಿಸಿಬಿಡು ಅಂತನ್ನೋದನ್ನು 11ರ ಚಿಂತನೆ ಜೊತೆಗೆ ಏಕಾದಶಿ ನೆನಪು ಇರಲೇಬೇಕು. ಮೂರು ದಿನಗಳ ಒಂದು ನಿಯಮ ಇದೆ. 3 ದಿನಗಳಲ್ಲಿ ಶಾಕಂ ತೀವ್ರ ಮಸಾಲೆಯ ಪದಾರ್ಥಗಳನ್ನು ಬಿಟ್ಬಿಡ್ಬೇಕು, ತೈಲಂ ಕರಿದ ಪದಾರ್ಥಗಳನ್ನು ಬಿಡಬೇಕು, ದಿವಾಸ್ವಾಪಂ ಹಗಲು ಮಲಿಕೊಳ್ಳೋದನ್ನು ಬಿಡಬೇಕು. ದಶಮಿ, ಏಕಾದಶಿ, ದ್ವಾದಶಿ 3 ದಿನ 2 ಸಲ ಊಟ ಬಿಡಬೇಕು. ಸ್ತ್ರೀ ಸಂಘ ಬಿಡಬೇಕು, ಬ್ರಹ್ಮಚಾರಿಯಾಗಿರ್ಬೇಕು 3 ದಿನ. ಬಿಸಿನೀರಿನ ಸ್ನಾನ ಬದಲಾಗಿ ತಣ್ಣೀರಿನ ಸ್ನಾನ ಮಾಡಬೇಕು. ಉಷ್ಣೋದಕ ಅಂತಂದಿದ್ದಾರೆ, ಬಹುಶಃ ಅವ್ರ ಸೂಚನೆ ಇರಬೇಕು, ಚಹಾ ಕಾಫಿಯನ್ನು ಬಿಟ್ಬಿಡಿ ಅಂತ ತಿಳ್ಕೊಂಡಂತಾರೆ. ಆ ನಂತರ ಅತಿ ಹೆಚ್ಚು ನೀರನ್ನು ಕುಡಿ. ಕೆಲವರು ಇರ್ತದೆ, ನಾಳೆ ಏಕಾದಶಿ ಅದ, ಬಾಯಾರಿಕೆ ಆಗೋದು ಹೆಚ್ಚು ನೀರನ್ನು ಕುಡಿತಾರೆ. ಅದು ನಮ್ಮ ಕಿಡ್ನಿ ಮೇಲೆ ಪ್ರೆಷರ್ ತಂದು ಕಿಡ್ನಿಯನ್ನು ಹಾಳು ಮಾಡ್ತಾರೆ. ಇಷ್ಟು ವಿಷಯಗಳನ್ನು ದಶಮ್ಯಾಂ ಉಪಲಕ್ಷಣತೆಯ ದ್ವಾದಶಿ ಕೂಡ ಬಿಡಬೇಕು. ಇಷ್ಟು ಪದಾರ್ಥಗಳನ್ನು. ಆ ನಂತರ ಏಕಾದಶಿ ದಿನ ಅಸಕೃತ್ ಜಲಪಾನಂಚ, 1 ಸಲವೂ ನೀರು ಕುಡಿಯಬಾರದು, 1 ಸಲದ ತೀರ್ಥ ಮಾತ್ರ. ನಾವು ಸಣ್ಣವರಿರುವಾಗ ನಮ್ಮಲ್ಲಿ ವಿದ್ಯಾಪೀಠದಲ್ಲಿ ಏಕಾದಶಿ ಕಂಪಲ್ಸರಿ. ಅದಕ್ಕೆ ನಾವು ಆಚಮನಕ್ಕೆ ಈ ಸಾರು ಬಡಿಸುವ ಸೌಂಡ್ ಇಟ್ಕೊಂಡು ಕೊಡ್ತಿದ್ದೇವೆ. ಸೌಂಡ್ ಕೊಂಡು ಸಣ್ಣ ಹುಡುಕ್ತಾನೆ, ಹಾಗೆಲ್ಲ 1 ಸಲ ತೀರ್ಥ. ಅದು ಕೂಡ ಹೇಗೆ ತೀರ್ಥ ಉದ್ಧರಣೆ ಹೇಗಿರಬೇಕು, ಆ ಉದ್ಧರಣೆಯಿಂದ ಬಂದ ನೀರು ಒಂದು ಉದ್ದು ಕಾಳನ್ನು ಮುಳುಗಿಸಬಾರ್ದು. ಉದ್ದು ಕಾಳು ಮುಳುಗೋಕ್ಕಿಂತ ಕಡಿಮೆ ಇರಬೇಕು. ಅದನ್ನು ಬಿಡಬೇಕು ಏಕಾದಶಿ ದಿವಸ. ಹಿಂಸ, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು. ಕಾಮ ಕ್ರೋಧ ಲೋಭ ಮೋಹಗಳಿಗೆ ವಶರಾಗಬಾರ್ದು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಪೂರ್ತಿಯಾಗಿ ಬಿಡಬೇಕು. ಅಸತ್ಯತಾಂ, ಶಾಸ್ತ್ರ ವಿರುದ್ಧವಾದ ಯಾವ ವ್ಯವಹಾರವನ್ನು ಮಾಡಬಾರದು. ತಾಂಬೂಲ ತಿನ್ನಬಾರ್ದು. ಏಕಾದಶಿ ಅಡಿಕೆ ದಿವಸ ತಪ್ಪಿಯೋ ಅಪ್ಪಿತಪ್ಪಿಯೋ ಗೊತ್ತಾಗದೆ ತಾಂಬೂಲ ಅಡಿಕೆ ಎಲೆ ತಿಂದರೆ ಅವನಿಗೆ ನಾಯಿಯ ಎಲುಬನ್ನು ತಿಂದ ಪಾಪ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಮುಂದೆ ಶಾಸ್ತ್ರ ಹೇಳ್ತದೆ. ಆನಂತರ ಅವತ್ತಿನ ದಿವಸ ಬ್ರಷ್ ಉಪಯೋಗಿಸಬಾರ್ದು. ಕೈಯಿಂದಲೂ ಕೂಡ ಉಜ್ಜಬಾರದು. ಅದಕ್ಕೋಸ್ಕರ ಹಿಂದಿನ ದಿವಸ ಎಣ್ಣೆ ಪದಾರ್ಥ ತಿಂದಿರೋದಿಲ್ಲ. ಹೀಗಾಗಿ 16 ಸಲ ಬಾಯಿ ಮುಕ್ಕಳಿಸಿ ಉಗುಳಿದ್ರೆ ಸಾಕು, ಹಲ್ಲು ಸ್ವಚ್ಛವಾಗ್ತದೆ. ದಿವಾ ಸುಪ್ತಂಚ, ಹಗಲು ಮಲ್ಕೊಳ್ಬಾರ್ದು. ಸ್ತ್ರೀ ಸಂಘ ಸರ್ವಥಾ ಮಾಡಬಾರ್ದು. ಜೂಜಾಡಬಾರ್ದು. ಇವೆಲ್ಲ ಮಾಡ್ತಿರಲ್ಲ, ಶೇರ್ ಬಜಾರ್ ಗಿಜಾರ್, ಅದರಲ್ಲಿ ಏಕಾದಶಿ ದಿವಸ ಆದ್ರೂ ಬಿಡಿ. ಏಕಾದಶಿ ದಿವಸ ರಾತ್ರಿನೂ ಮಲ್ಕೊಳ್ಬೇಡಿ, ಜಾಗರಣೆ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳ್ತದೆ. ಪುರಾಣ ಹೇಳ್ತದೆ, ಅಸಕೃತ್ ಜಲಪಾನಂಚ ಹಿಂಸಾಂ ವೈರಂ ಅಸತ್ಯತಾಂ ತಾಂಬೂಲಂ ದಂತ ಕಾಷ್ಟಂಚ ದಿವಾ ಸುಪ್ತಿಂಚ ಸಂಗಮಂ ದ್ಯೂತ ಕ್ರೀಡಾಂ ನಿಶಾ ನಿದ್ರಾಂ ವರ್ಜಯೇತ್ ಹರಿವಾಸರೆ. ಸ್ವಲ್ಪ ಚಿಂತನೆ ಮಾಡ್ತಾ 1 ಗಂಟೆ ಕಳೆದೋಯ್ತಲ್ಲ. ನಾನು ಏಕಾದಶಿ ಬಗ್ಗೆ ಇಷ್ಟೇ ಹೇಳಿದರೆ ನನ್ನಷ್ಟು ಮೂರ್ಖ ಯಾರೂ ಅಲ್ಲ. ಇನ್ನೊಂದು ದಿವಸ ಏಕಾದಶಿ ಬಗ್ಗೆ ತೆಗೆದುಕೊಳ್ತೇನೆ, ಪೂರ್ತಿ ಒಂದು ಪ್ರವಚನ ಏಕಾದಶಿಯ ಬಗ್ಗೆ.
ಭಾಳ ಚೆನ್ನಾಗಿ ವಿಷಯ ತಿಳಿದುಕೊಳ್ಳಿಕ್ಕಿದೆ. ಪುರಂದರದಾಸರದೊಂದು ವಿಸ್ತಾರವಾದ ಹಾಡಿದೆ. ಏಕಾದಶಿ ಬಗ್ಗೆ ಒಂದು ಹಾಡಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಅದನ್ನು ನೀವು ತಪ್ಪದೇ ಏಕಾದಶಿ ಹೇಳಿಕೊಳ್ಳಿ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದರೂ ಕೂಡ ದೇವರು ಕ್ಷಮಿಸಿಬಿಡ್ತಾನೆ. ಆ ನಂತರ ಈ ಏಕಾದಶದ ಚಿಂತನೆಯನ್ನು ನಾವು ತಪ್ಪದೇ ಮಾಡೋಣ. ನಮ್ಮ ಏಕಾದಶೇಂದ್ರಿಯಗಳನ್ನು ಪವಿತ್ರವಾಗಿ ಇಟ್ಕೊಳ್ಳೋಣ. ತದನಂತರ ಅದಕ್ಕೆ ಅಭಿಮಾನಿ ದೇವತೆ ತದಂತರ್ಗತ ರುದ್ರದೇವರು, ತದಂತರ್ಗತ ವಾಯುದೇವರನ್ನು ಸ್ಮರಣೆ ಮಾಡೋಣ. ಆ ದೇವತೆಗಳ ಅನುಗ್ರಹದಿಂದ ನಮ್ಮ ಜೀವನವನ್ನು ಸುಖಮಯವಾಗಿ ಮುಂದುವರಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮಯ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜ ನಶ್ಯಂತಿ ಸಕಲಾ ರೋಗಾಹಂ ಸತ್ಯಂ ಸತ್ಯಂ ವದಾಮ್ಯ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.